ಇವತ್ತಿನ ಡೇ ಆ್ಯಂಡ್ ಏಜಲ್ಲಿ ಥ್ಯಾಲಸೀಮಿಯಾ ಬರಬಾರ್ದು. ಕೆಂಪು ರಕ್ತ ಕಣಗಳ ಒಳಗಡೆ ಹೀಮೋಗ್ಲೋಬಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ಈ ಹೀಮೋಗ್ಲೋಬಿನ್ ಮಾಲಿಕ್ಯೂಲ್ ಕರೆಕ್ಟಾಗಿ ತಯಾರಾಗದೆ ಹೋದ್ರೆ ಬಾಡಿಯಲ್ಲಿ ಥ್ಯಾಲಸೀಮಿಯಾನಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಅಂದರೆ ತಂದೆ ತಾಯಿಯಿಂದ ಮಗುವಿಗೆ ಬರುವಂಥ ಒಂದು ಕಾಯಿಲೆ ಇದೆ. ಈ ಕಾಯಿಲೆ ಮುಂಚೆ ಆ ಕಡೆ ಇತ್ತು, ಮೆಡಿಟರೇನಿಯನ್ ಸಿ ಅಕ್ಕಪಕ್ಕ ಇರೋ ದೇಶಗಳಲ್ಲಿ. ಆ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಬಾಡಿ ಟ್ರೈ ಮಾಡತ್ತೆ, ಇದು ಸರಿಗಿಲ್ಲ, ನನ್ನ ಹೀಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಅಂದರೂ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. 90% ಅಷ್ಟು ಥ್ಯಾಲಸೀಮಿಯಾ ಮೇಜರ್ ಅಂತ ಹೇಳ್ತೀವಿ. ಮೇಜರ್ ಅಂದರೆ ತೀವ್ರವಾಗಿರೋ ಕಾಯಿಲೆ. ಮಗು ಗರ್ಭಾವಸ್ಥೆಯಲ್ಲಿದ್ದಾಗ ಹೀಮೋಗ್ಲೋಬಿನ್ ಬೇರೆ ಥರ ಮಾಡತ್ತೆ, ಹೊಟ್ಟೆ ಊದ್ಕೊಳ್ಳೋಕೆ ಶುರು ಆಗುತ್ತೆ. ಅದು ಯಾಕೆ ಆಗೋದು ಅಂತಂದರೆ ನಮ್ಮ ಲಿವರ್ ಮತ್ತು ಸ್ಪ್ಲೀನ್ ಅನ್ನೋ ಆರ್ಗನ್ಸು ದೊಡ್ಡದಾಗಕ್ಕೆ ಶುರು ಆಗುತ್ತೆ. ತೀರಾ ಸುಸ್ತಾಗೋದು, ಮೈ ಬಿಳಿಚ್ಕೊಂಡು ಹೋಗೋದು, ಹಳದಿ ಆಗೋದು, ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಮಗು 1 ವರ್ಷ ಆಗೋಷ್ಟರಲ್ಲಿ 90% ಕೇಸಸ್ಸು ನಮ್ಮ ಗಮನಕ್ಕೆ ಬರುತ್ತೆ. ಅಕಸ್ಮಾತ್ ತಂದೆ ತಾಯಿ ಇಬ್ಬರೂ ಮೈನರ್ ಆಗಿದ್ದರೆ ಮಗು ಗರ್ಭದಲ್ಲಿದ್ದಾಗ ಸ್ಕ್ಯಾನಿಂಗ್ ಇಂದ ಅಲ್ಲ, ಆದರೆ ಕೆಲವು ಟೆಸ್ಟ್ಗಳಿಂದ ಪತ್ತೆ ಹಚ್ಬೋದು ಆ ಮಗುಗೆ ಥ್ಯಾಲಸೀಮಿಯಾ ಮೇಜರ್ ಆಗಿದೆಯಾ ಇಲ್ವಾ ಅಂತ. ಕೆಲವರು ಹೇಳ್ತಾರೆ, ಇಲ್ಲ ಡಾಕ್ಟರ್ 5 ತಿಂಗಳಾದ್ಮೇಲೆ ನೀವು ಹೇಗೆ ಹೇಳ್ತೀರಾ ಆ ಥರ ತೆಗೆಸ್ಬೇಕು, ಮಗು ತುಂಬ ಕಷ್ಟ ಆಗುತ್ತಲ್ವ ತಂದೆ ತಾಯಿಗೆ ಎಸ್ಪೆಷಲಿ. ತಾಯಿನ ಬ್ಲೇಮ್ ಮಾಡಿಬಿಡ್ತಾರೆ, ನೀವು ಗರ್ಭದಲ್ಲಿದ್ದಾಗ ಏನೋ ಸರಿಗೆ ತಿಂದಿಲ್ಲ ಅಥವಾ ತಿಂದಿದ್ದೀರಾ ಅಥವಾ ಬೇರೆ ಏನೋ ಇನ್ಫೆಕ್ಷನ್ ಆಗಿದೆ, ಅದರಿಂದ ಯಾವ್ದ್ರಿಂದ ಥ್ಯಾಲಸೀಮಿಯಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡದೆ ಹೋದರೆ ಎಷ್ಟೊಂದು ಜನ ಮಕ್ಕಳು ಈ ಕಾಂಪ್ಲಿಕೇಶನ್ಸಿಂದ ಅವ್ರ ಪ್ರಾಣನ ಕಲ್ತ್ಕೊಂಡಿದ್ದಾರೆ. ಸೊ ಅವ್ರ ಲೈಫ್ ಸ್ಪ್ಯಾನ್ ಕೂಡ ಸಾಕಷ್ಟು ಕಡಿಮೆ ಆಗುತ್ತೆ ಅದರಿಂದ. ಸೊ ಆ ಕಬ್ಬಿಣದಂಶ ಏನಾಗುತ್ತೆ, ಬರ್ತಾ ಬರ್ತಾ ನಮ್ಮ ಹೃದಯದ ಮೇಲೆ, ನಮ್ಮ ಲಿವರ್ ಮೇಲೆ, ಪ್ಯಾಂಕ್ರಿಯಾಸ್ ಮೇಲೆ ಎಲ್ಲ ಡೆಪಾಸಿಟ್ ಆಗಿ ಕೆಲವೊಮ್ಮೆ ಬ್ರೈನಲ್ಲೂ ಡೆಪಾಸಿಟ್ ಆಗಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಮೋರ್ ರೀಸೆಂಟ್ಲಿ ಹಾಫ್ ಮ್ಯಾಚ್ ಅಂತ ಮಾಡ್ತೀವಿ, ಅಂದರೆ ಪೂರ್ತಿ ಮ್ಯಾಚ್ ಆಗದೆ ಇರ್ಬೋದು, ಬರೀ ಅರ್ಧ ಮ್ಯಾಚ್ ಆಗುತ್ತೆ, ತಂದೆ ತಾಯಿಯಿಂದ ಅಥವಾ ಯಾರಾದರೂ ರಿಲೇಟಿವ್ಸಿಂದ ತಗೊಳ್ತೀವಿ. ಆಲ್ಫಾ ಥ್ಯಾಲಸೀಮಿಯಾ ಮೇಜರ್ ಆಗಬೇಕು ಅಂತ ಅಂದರೆ 3ರಿಂದ 4 ಜೀನ್ಸು ಕೆಲಸ ಮಾಡಬಾರ್ದು. ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್, ಅಂದರೆ ಟ್ರಾನ್ಸ್ಫ್ಯೂಷನ್ ಇಲ್ಲದೆ ಅವ್ರಿಗೆ ಬದಲಕ್ಕೆ ಆಗಲ್ಲ. ಕೀಮೊಥೆರಪಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಆಗುತ್ತೆ, ಏನು ಡಾಕ್ಟರ್ ಕ್ಯಾನ್ಸರ್ ಆಯಿತು ಅಂತ. ಆಹಾರದಲ್ಲಿ ನೀವು ಕೇಳೋದ್ರಿಂದ ನಾವು ಎಲ್ಲ ತಂದೆ ತಾಯಿ ಏನು ಅನ್ಕೋತಾರೆ, ಹೀಮೋಗ್ಲೋಬಿನ್ ಕಡಿಮೆ ಇದ್ದರೆ ಇದು ಕೊಡೋಣ, ಪಾಲಕ್ ಕೊಡೋಣ, ಮಟನ್ ಕೊಡೋಣ, ಐರನ್ ಹೆಚ್ಚಾಗಲಿ ಅಂತ. ಇಲ್ಲಿವರೆಗೂ ರಕ್ತನ ಫ್ಯಾಕ್ಟ್ರಿನಲ್ಲಿ ಯಾವುದೇ ಔಷಧದ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ರಕ್ತ ಬರೋದು ನಮ್ಮಿಂದ. ನೋಡಿ, ನಾವು ಏನೇ ಹೊರಗಡೆಯಿಂದ ರಾ ಮೆಟೀರಿಯಲ್ಸ್ ಕೊಟ್ಟರು ಮೆಷಿನ್ ಸರಿಯಾಗಿ ಕೆಲಸ ಮಾಡಬೇಕಲ್ವಾ. ನಮ್ಮ ಮೆಷೀನೇ ಸರಿಯಾಗಿ ಕೆಲಸ ಮಾಡದೆ ಹೋದರೆ ನಾನು ಹೊರಗಡೆಯಿಂದ ಎಷ್ಟೇ ರಾ ಮೆಟೀರಿಯಲ್ ಕೊಟ್ಟರು ಅದರ ಔಟ್ಪುಟ್ ಬರೋದಿಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ವಯಸ್ಸು ಆದಮೇಲೆ ಬರಬೇಕು ಅಂತ ಇಲ್ಲ. ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ನಾವು ಹುಟ್ಟುತ್ತಲೇ ಅಂದರೆ ಜೆನೆಟಿಕಲಿ ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅವುಗಳಲ್ಲಿ ಥ್ಯಾಲಸೀಮಿಯಾ ಕೂಡ ಒಂದು. ಈ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ನಮ್ಮ ಕೆಂಪು ರಕ್ತ ಕಣಗಳು ಉತ್ಪಾದನೆ ಆಗುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ಏನು, ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದು ಕ್ಯಾನ್ಸರ್ ಅಥವಾ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆನಾ, ಇದ್ರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳೇನು, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಸುಧಾ ಎನ್ ರಾವ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್, ಆನ್ಕಾಲಜಿಸ್ಟ್ ಅಂಡ್ BMT ಫಿಸಿಷಿಯನ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತ್ಹಳ್ಳಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಥ್ಯಾಲಸೀಮಿಯಾ ಕೆಲವರಿಗೆ ಗೊತ್ತಿರಬಹುದು, ಆದರೆ ಇನ್ನು ಕೆಲವರಿಗೆ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ಒಂದು ಹೊಸ ಪದ ಅಂತಾನೆ ಅನ್ನಿಸಬಹುದು. ಆದರೆ ಇದು ಮಕ್ಕಳಲ್ಲಿ ಬರುವಂಥ ಒಂದು ಆರೋಗ್ಯ ಸಮಸ್ಯೆ, ಸ್ಪೆಷಲಿ ರಕ್ತದಲ್ಲಿ ಉಂಟಾಗುವಂಥ ಒಂದು ಸಮಸ್ಯೆ ಅಂತ. ಹಾಗಿದ್ರೆ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ಏನು, ಇದನ್ನ ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ಬೋದಾ ಅಂತ? ಖಂಡಿತ. ಮೊದಲನೇದಾಗಿ ವಿಜಯ ಕರ್ನಾಟಕಕ್ಕೆ ಸಾಕಷ್ಟು ಥ್ಯಾಂಕ್ಸ್ ಈ ಆಪರ್ಚುನಿಟಿಗೆ. ಇದಕ್ಕೆ ಯಾಕೆ ನಾವು ಇದು ಮಾತಾಡ್ತಿದ್ದೀವಿ ಅಂದರೆ, ಮೇ 8ನೇ ತಾರೀಕು ಥ್ಯಾಲಸೀಮಿಯಾ ಅವೇರ್ನೆಸ್ ಡೇ ಅಂತ ವಿಶ್ವಾದ್ಯಂತ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನೀವು ಹೇಳ್ದಂಗೆ ಜಾಸ್ತಿ ಜನ ಗೊತ್ತೇ ಇಲ್ಲ ಥ್ಯಾಲಸೀಮಿಯಾ ಅಂದ್ರೆ ಏನು ಅಂತ. ಸೊ ನೀವು ಕರೆಕ್ಟಾಗಿ ಹೇಳ್ದಂಗೆ ಇದು ಒಂದು ರಕ್ತದ ಕಾಯಿಲೆ, ಆಯ್ತಾ. ರಕ್ತದ ಕಾಯಿಲೆ ಅಂದ್ರೆ ಏನು, ನಮ್ಮ ಕೆಂಪು ರಕ್ತ ಕಣಗಳ ಒಳಗಡೆ ಹೀಮೋಗ್ಲೋಬಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ನಾವು ಬ್ಲಡ್ ರಿಪೋರ್ಟ್ ಅಲ್ಲೂ ನೋಡಿರ್ತೀವಿ, HB ಅಂತ ಇರುತ್ತೆ. ಹೌದು. ಸೊ ಅದ್ರ ಕೆಲಸ ಏನು, ನಮ್ಮ ಶ್ವಾಸಕೋಶಗಳಿಂದ ಆಕ್ಸಿಜನ್ ತಗೊಂಡು ನಮ್ಮ ಪೂರ್ತಿ ದೇಹಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಇಟ್ಸ್ ಲೈಕ್ ಅನ್ ಆಂಬ್ಯುಲೆನ್ಸ್. ಈ ಕೆಂಪು ರಕ್ತ ಕಣಗಳ ಒಳಗಡೆ ಇರುತ್ತೆ ಆ ಪ್ರೋಟೀನು. ಈ ಹೀಮೋಗ್ಲೋಬಿನ್ ಮಾಲಿಕ್ಯೂಲ್ ಕರೆಕ್ಟಾಗಿ ತಯಾರಾಗದೆ ಹೋದ್ರೆ ಬಾಡಿಯಲ್ಲಿ, ಅದು ಯಾವ ಕಾರಣಕ್ಕಾಗಿ ಅಂತ ಮತ್ತೆ ಹೇಳ್ತೀನಿ ನಾನು. ಅವಾಗ ಈ ಕೆಂಪು ರಕ್ತ ಕಣಗಳು ಬೇಗ ನಾಶನೆ ಆಗೋಗುತ್ತೆ, ಬೇಗ ಒಡೆದು ಹೋಗುತ್ತೆ. ಸೊ ಆ ಥರ ಆದಾಗ ಹೀಮೋಗ್ಲೋಬಿನ್ ಲೆವೆಲ್ ತೀರಾ ಕಡಿಮೆ ಆಗೋಗುತ್ತೆ. ಆದ್ರಿಂದ ತೀರಾ ಸುಸ್ತಾಗೋದು, ಮೈ ಬಿಳಿಚ್ಕೊಂಡು ಹೋಗೋದು, ಹಳದಿ ಆಗೋದು, ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಕಾರಣ ಏನು, ಈ ಥರ ನಾನು ಎಲ್ಲ ಸಾಕಷ್ಟು ಡೇಂಜರಸ್ ಸಿಂಪ್ಟಮ್ಸ್ ಹೇಳ್ತಾ ಇದ್ದೀನಿ. ಅದರ ಕಾರಣ ಏನು ಅಂದರೆ, ನೀವು ಹೇಳ್ದಂಗೆ ಇದು ಅನುವಂಶಿಕ, ಇಟ್ ಇಸ್ ಜೆನೆಟಿಕ್.
ಅಂದ್ರೆ ತಂದೆ ತಾಯಿಯಿಂದ ಮಗುವಿಗೆ ಬರುವಂತ ಒಂದು ಕಾಯಿಲೆ. ಅಂದ್ರೆ ಹುಟ್ಟುತ್ತಾನೆ ಬಂದಿರತ್ತೆ. ಕರೆಕ್ಟ್, ಹುಟ್ಟೋದ್ರಿಂದಾನೇ ಬಂದಿರುತ್ತೆ. ಆದ್ರೆ ಒಂದು ಆಸಕ್ತಿಕರ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸೊ ಎಲ್ಲರೂ ಕೇಳ್ತಾರೆ ಹುಟ್ಟಿದ ಮಗುಗೆ ಏನಾದ್ರೂ ಸಿಂಪ್ಟಮ್ಸ್ ಇರತ್ತಾ ಡಾಕ್ಟರ್ ಅಂತ. ಹುಟ್ಟಿದ ಮಗುಗೆ ಏನು ಸಿಂಪ್ಟಮ್ಸ್ ಇರಲ್ಲ ಈ ಥ್ಯಾಲಸೀಮಿಯಾನಲ್ಲಿ. ಯಾಕಂದ್ರೆ ಮಗು ಗರ್ಭಾವಸ್ಥೆಯಲ್ಲಿದ್ದಾಗ ಹಿಮೋಗ್ಲೋಬಿನ್ ಬೇರೆ ತರ ಮಾಡತ್ತೆ. ಹಿಮೋಗ್ಲೋಬಿನ್ ಎಫ್ ಅಂತ ಹೇಳ್ತೀವಿ, ಅದಕ್ಕೆ ಫೀಟಲ್ ಹಿಮೋಗ್ಲೋಬಿನ್ ಅಂತ. ಅದಕ್ಕೆ ಹುಟ್ಟಿದ ತಕ್ಷಣ ಅದಕ್ಕೆ ಏನೇನು ತೊಂದರೆ ಇರೋದಿಲ್ಲ. ಅಂದ್ರೆ 3 ರಿಂದ 6 ತಿಂಗಳೊಳಗಡೆ ಈ ಹಿಮೋಗ್ಲೋಬಿನ್ ಬದಲಾಗತ್ತೆ. ಅಡಲ್ಟ್ ಹಿಮೋಗ್ಲೋಬಿನ್, ದೊಡ್ಡವ್ರ ಹಿಮೋಗ್ಲೋಬಿನ್ ಮ್ಯಾನುಫ್ಯಾಕ್ಚರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿಯಲ್ಲಿ. ಆ ತರ ಆದಾಗ ಈ ಹಿಮೋಗ್ಲೋಬಿನ್ ಕರೆಕ್ಟ್ ಆಗಿ ನಾನು ಹೇಳ್ದಂಗೆ ತಯಾರಾಗೋದಿಲ್ಲ. ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳ ಒಳಗಡೆ ಒಂಥರ ಪೀಸ್ ಚೂರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರಿಂದ ಈ ಬ್ಲಡ್ ಸೆಲ್ಸ್ ಬೇಗ ಡಿಸ್ಟ್ರಾಯ್ ಆಗೋಗ್ತವೆ. ಅವಾಗ 3 ರಿಂದ 6 ತಿಂಗಳ ಒಳಗಡೆ ನಾವು ನೋಡ್ತೀವಿ ಮಕ್ಕಳು ನಮ್ಮ ಹತ್ರ ಬರ್ತಾರೆ, ಕರೆಕ್ಟ್ ಆಗಿ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಸರಿಯಾಗಿ ಹಾಲು ಕುಡಿತಾ ಇಲ್ಲ, ತುಂಬಾ ಸ್ಕಿನ್ ಎಲ್ಲ ಬಿಳ್ಚ್ಕೊಂಡು ಹೋಗಿದೆ ಅಂತ ಪೇರೆಂಟ್ಸ್ ಯೂಶಲಿ ಬರ್ತಾರೆ ನಮ್ಮ ಹತ್ರ. ಓಕೆ, ಅಂದ್ರೆ ಥ್ಯಾಲಸೆಮಿಯಾ ಅಂತ ಹೇಳಿದ್ರೆ ಒಟ್ಟಿನಲ್ಲಿ ಕೆಂಪು ರಕ್ತ ಕಣಗಳು ಉತ್ಪಾದನೆ ಹೆಚ್ಚಾಗುತ್ತೆ. ಕರೆಕ್ಟ್. ಆದ್ರೂ ಕೂಡ ಅದು ಒಡೆದು ಹೋಗುತ್ತೆ. ಕರೆಕ್ಟ್, ಯಾಕಂದ್ರೆ ಆ ಕೆಂಪು ರಕ್ತ ಕಣಗಳು ಹೆಲ್ದಿ ಇಲ್ಲ. ಆ ಉತ್ಪಾದನೆ ಜಾಸ್ತಿ ಮಾಡ್ಲಿಕ್ಕೆ ಬಾಡಿ ಟ್ರೈ ಮಾಡತ್ತೆ, ಇದು ಸರಿಗಿಲ್ಲ, ನನ್ನ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಅಂದ್ರೂ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಆದ್ರೆ ಇಟ್ಸ್ ನಾಟ್, ಅದು ದೋಷಕರವಾದ ಹಿಮೋಗ್ಲೋಬಿನ್. ಕರೆಕ್ಟ್ ಆಗಿ ಅದು ರೆಡ್ ಸೆಲ್ಸ್ ಬದುಕೋದಿಲ್ಲ, ಬೇಕಾಗಿರುವಂತಹ ಹಿಮೋಗ್ಲೋಬಿನ್ ಅಲ್ಲ ಅಂತ. ಓಕೆ, ನೀವು ಹೇಳಿದ್ರೆ ಡಾಕ್ಟರ್ ಹುಟ್ಟುತ್ತಾನೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ ಅಂತ. ಅಂದಾಜು ಎಷ್ಟು ತಿಂಗಳು ಆದ್ಮೇಲೆ ಪೇರೆಂಟ್ಸ್ ಅದನ್ನ ಅಬ್ಸರ್ವ್ ಮಾಡಬಹುದು? ಅಂದ್ರೆ ನೀವು ಹೇಳಿದ್ರಿ ಸರಿಯಾಗಿ ಬೆಳವಣಿಗೆ ಆಗಲ್ಲ, ಹಾಲು ಕುಡಿಯಲ್ಲ ಅಂತ. ಸೊ ಈ ರೀತಿ ಸಿಂಪ್ಟಮ್ಸ್ ಏನಾಗುತ್ತೆ ಅಂದ್ರೆ ಸಮಟೈಮ್ಸ್ ಇದನ್ನ ನಾವು ನಾರ್ಮಲ್ ಅಂತ ಕೂಡ ಅಂದ್ಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಸೊ ಮೆಜಾರಿಟಿ ಯಾವೆಲ್ಲ ಸಿಂಪ್ಟಮ್ಸ್ ಗಳನ್ನ ಪೇರೆಂಟ್ಸ್ ಅಬ್ಸರ್ವ್ ಮಾಡ್ಬೇಕು? ಸ್ಪೆಷಲಿ ತಾಯಿ ಗೊತ್ತಾಗುತ್ತೆ ಮಗುವಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ. ಸೊ ಎಷ್ಟು ತಿಂಗಳು ಆದ್ಮೇಲೆ ಈ ತರ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುತ್ತೆ ಅಂತ? 90% ಅಷ್ಟು ಥ್ಯಾಲಸೀಮಿಯಾ ಮೇಜರ್ ಅಂತ ಹೇಳ್ತೀವಿ. ಮೇಜರ್ ಅಂದ್ರೆ ತೀವ್ರವಾಗಿರೋ ಕಾಯಿಲೆ. ಅದು 1 ವರ್ಷದ ಒಳಗಡೆನೆ ಬರುತ್ತೆ. ಅಂದ್ರೆ ಮಗು 1 ವರ್ಷ ಆಗೋಷ್ಟರಲ್ಲಿ 90% ಕೇಸಸ್ ನಮ್ ಗಮನಕ್ಕೆ ಬರುತ್ತೆ. ಹೇಗೆ ಅಂತ ಅಂದ್ರೆ ಯೂಶಲಿ ನಮ್ಮ ಹತ್ರ ಬರೋ ಪೇರೆಂಟ್ಸ್ ಹೇಳ್ತಾರೆ ಮಗು ಸರಿಯಾಗಿ ಆಕ್ಟಿವ್ ಆಗಿಲ್ಲ. ಯಾಕೆ ಆಕ್ಟಿವ್ ಆಗಿಲ್ಲ? ಹಿಮೋಗ್ಲೋಬಿನ್ ಕೊರತೆ ಇದೆ ಮಗುಗೆ. ಅವಾಗ ಏನಾಗುತ್ತೆ, ಬೇಗ ಸುಸ್ತಾಗತ್ತೆ, ಹಾಲು ಕುಡಿಯುವಾಗ ಸರಿಯಾಗಿ ಕುಡಿಯುವುದಿಲ್ಲ, ಆಕ್ಟಿವಿಟಿ ಮಾಡೋದಿಲ್ಲ. ಆಮೇಲೆ ಹಾಗೆ ಟ್ರೀಟ್ಮೆಂಟ್ ಇನ್ನೂ ಜಾಸ್ತಿ ಪೋಸ್ಟ್ಪೋನ್ ಆಗ್ತಾ ಹೋಯ್ತು ಅಂತ ಅಂದ್ರೆ ಹೊಟ್ಟೆ ಊದ್ಕೊಳಕ್ ಶುರು ಆಗತ್ತೆ. ಅದ್ ಯಾಕೆ ಆಗೋದು ಅಂತ ಅಂದ್ರೆ ನಮ್ ಲಿವರ್ ಮತ್ತೆ ಸ್ಪ್ಲೀನ್ ಅನ್ನೋ ಆರ್ಗನ್ಸು ದೊಡ್ಡದಾಗಕ್ ಶುರು ಆಗತ್ತೆ. ಆಮೇಲೆ ಬರ್ತಾ ಏನಾಗತ್ತೆ, ಮಗು ತೀರಾ ಬಿಳ್ಚ್ಕೊಂಡು ಹೋಗುತ್ತೆ. ಹಿಮೋಗ್ಲೋಬಿನ್ ಲೆವೆಲ್ಸ್ ತೀರಾ ಕಡಿಮೆ ಆಗೋದ್ರೆ, 2-3 ಆಗೋದ್ರೆ ಉಸಿರಾಟಕ್ಕೆ ತೊಂದರೆ, ಆ ಥರ ಎಲ್ಲ ಆಗತ್ತೆ. ಆದರೆ ಅರ್ಲಿ ಸಿಂಪ್ಟಮ್ಸ್ ಅಪ್ಪ ಅಮ್ಮ ನೋಡ್ಕೋಬೇಕಾಗಿರೋದಂದ್ರೆ ಮಗು ಯಾವುದೇ ಕಾರಣಕ್ಕೂ ಆಕ್ಟಿವ್ ಆಗಿಲ್ಲ, ಸರಿಯಾಗಿ ಹಾಲು ಕುಡಿತಾ ಇಲ್ಲ, ವೆಯ್ಟ್ ಗೇನ್ ಆಗ್ತಾ ಇಲ್ಲ. ಆಮೇಲೆ ಅನೀಮಿಯಾ ಅಂದ್ರೇನು, ಅದು ನಮ್ಮ ಚರ್ಮ ಪೂರ್ತಿ ಬಿಳಿಚ್ಕೊಂಡು ಹೋಗೋದು. ಆ ಥರ ಏನಾದರೂ ಆದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡೋದು ಬಹಳಷ್ಟು ಮುಖ್ಯ. ಓಕೆ, ಸೊ ಈ ಎಲ್ಲ ಸಿಂಪ್ಟಮ್ಸ್ ಅನ್ನ ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕಾಗತ್ತೆ ಅಂತ. ಇವಾಗ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್, ಈಗ ಸ್ಕ್ಯಾನಿಂಗ್ ಅಲ್ಲೇ ಮಗು ಹೆಲ್ತ್ ಹೇಗಿದೆ ಅನ್ನೋದು ಇವಾಗೆಲ್ಲ ಗೊತ್ತಾಗ್ಬಿಡುತ್ತೆ. ಮುಂಚಿನ ತರ ಇಲ್ಲ, ಟೆಕ್ನಾಲಜಿ ಮುಂದುವರೆದಿದೆ. ಹಾಗಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಥ್ಯಾಲಸೆಮಿಯಾ ಇದೆಯಾ ಇಲ್ವಾ ಮಗುಗೆ ಅನ್ನೋದನ್ನ ಪತ್ತೆ ಹಚ್ಚೋದಿಕ್ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ತುಂಬಾ ಒಳ್ಳೆ ಪ್ರಶ್ನೆ, ಆಮೇಲೆ ತುಂಬಾ ಮುಖ್ಯ. ಒಳ್ಳೆ ಕ್ವೆಶನ್ ಕೇಳಿದ್ದೀರಾ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ಅನುವಂಶಿಕ, ಮಗು ಗರ್ಭದಲ್ಲಿದ್ದಾಗೆ ಇರುತ್ತೆ ಅಂತ. ಆದರೆ ಇದು ಸ್ಕ್ಯಾನಿಂಗ್ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಥ್ಯಾಲಸೀಮಿಯಾನಲ್ಲೂ ಬೇರೆ ಬೇರೆ ಥರ ಇರುತ್ತೆ. ನಾವು ಮಾಮೂಲಿಯಾಗಿ ಕಾಮನ್ ಆಗಿ ನೋಡೋದು ಅಂದ್ರೆ ಬೀಟಾ ಥ್ಯಾಲಸೀಮಿಯಾ ಅಂತ. ಅದು ಯಾವುದೇ ಥರ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಇಂದ ಆಗೋದಿಲ್ಲ. ಇನ್ನೊಂದು ತೀವ್ರವಾಗಿರೋ ಆಲ್ಫಾ ಥ್ಯಾಲಸೀಮಿಯಾ ಅಂತ ಇರುತ್ತೆ. ಅದರಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಮಗುಗೆ ಹಿಮೋಗ್ಲೋಬಿನ್ ಅಂಶ ಹೊಟ್ಟೆಯಲ್ಲೇ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ, ಮಗುಗೆ ಸ್ವೆಲ್ಲಿಂಗ್ ಬರೋದು, ಅಂದ್ರೆ ಗರ್ಭಕೋಶದಲ್ಲಿ ಇದ್ದಾಗ ಸ್ವೆಲ್ಲಿಂಗ್ ಬರೋದು, ಸರಿಯಾಗಿ ಗ್ರೋತ್ ಆಗದೆ ಇರೋದು, ಹೃದಯಕ್ಕೆ ತೊಂದರೆ ಆಗೋದು, ಅವೆಲ್ಲ ಇರುತ್ತೆ ಬರೀ ಆಲ್ಫಾ ಥ್ಯಾಲಸೀಮಿಯಾ. ಬೀಟಾ ಥ್ಯಾಲಸೀಮಿಯಾ ಆದಾಗ ಸ್ಕ್ಯಾನಿಂಗ್ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಆದರೆ ಇದು ಅನುವಂಶಿಕವಾಗಿರೋದ್ರಿಂದ ಸಪೋಸ್ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಏನು, ತಂದೆ ತಾಯಿಗೆ ಥ್ಯಾಲಸೀಮಿಯಾ ಮೈನರ್ ಇದೆ ಅಂತ. ಮೈನರ್ ಅಂತ ಅಂದ್ರೆ ಏನು, ನಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ 2 ಜೀನ್ ಕಾಪಿ ಸಿಗುತ್ತೆ. ಒಂದು ನಮ್ಮ ತಂದೆಯಿಂದ, ಒಂದು ನಮ್ಮ ತಾಯಿಯಿಂದ. ಇವಾಗ ನೇಚರ್ ನೋಡಿ ಎಷ್ಟು ಇಂಟೆಲಿಜೆಂಟ್ ಅಂತ ಅಂದ್ರೆ, ಒಂದೇ ಜೀನ್ ಕಾಪಿ ಅಬ್ನಾರ್ಮಲ್ ಇದ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಅದು ಥ್ಯಾಲಸೀಮಿಯಾ ಮೈನರ್. ಅವ್ರ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇರುತ್ತೆ, 10 ರಿಂದ 11 ಇರುತ್ತೆ. ಏನು IS-ಗಾಗ್ಲಿ ಬೇರೆ ಇನ್ಫೆಕ್ಷನ್ ಆಗಲಿ ಏನು ತೊಂದರೆ ಆಗೋದಿಲ್ಲ. ಅವ್ರ ಲೈಫ್ ಸ್ಪ್ಯಾನ್ ಕಾಮನ್ ಇರುತ್ತೆ. ನಾವು ನೋಡುವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಟೈಮ್ ಡಿಟೆಕ್ಟ್ ಆಗುತ್ತೆ ಅದು. ಓಕೆ, ಸೊ ಅವ್ರಿಗೆ ಬರೀ 1 ಜೀನ್ ದೋಷವಾಗಿರುತ್ತೆ, ಆಯ್ತಾ? ಆದ್ರೆ ಅವ್ರ ಪೇರೆಂಟ್ಸ್ ಇಂದ ಬಂದಿರಬಹುದು.
ಆದ್ರೆ ಇವಾಗ ಈ ತರ ಇಬ್ರು ತಂದೆ ತಾಯಿಗೂ ಒಂದ್ ಜೀನ್ ದೋಷ ಇದ್ರೆ ಆ ಮಗುಗೆ ಪ್ರೆಗ್ನೆನ್ಸಿ ಆದಾಗ ಆ ಮಗುಗೆ 25% ಚಾನ್ಸ್ 2 ಅಬ್ನಾರ್ಮಲ್ ಜೀನ್ ಬರುತ್ತೆ. ಓಕೆ, ಮೈನರ್ ಇಲ್ಲಿ ಮೇಜರ್ ಮೈನರ್ ವಿಲ್ ಬಿಕಮ್ ಮೇಜರ್. ಆ ಮಗುಗೆ ಥ್ಯಾಲಸೀಮಿಯಾ ಮೇಜರ್ ಆಗೋ ಸಾಧ್ಯತೆ ಇದೆ. ಓಕೆ, ಸೊ ಈ ತರ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅಥವಾ ನೀವು ಮದುವೆ ಆದಕ್ಕೆ ಮುಂಚೆ ಅಥವಾ ಮಗು ಆಗೋಕ್ಕಿಂತ ಮುಂಚೆ ಇದು ಟೆಸ್ಟ್ ಮಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಅಕಸ್ಮಾತ್ ತಂದೆ ತಾಯಿ ಇಬ್ಬರೂ ಮೈನರ್ ಆಗಿದ್ರೆ ಮಗು ಗರ್ಭದಲ್ಲಿದ್ದಾಗ ಸ್ಕ್ಯಾನಿಂಗ್ ಇಂದ ಅಲ್ಲ, ಆದರೆ ಕೆಲವು ಟೆಸ್ಟ್ಗಳಿಂದ ಪತ್ತೆ ಹಚ್ಬೋದು ಆ ಮಗುಗೆ ಥ್ಯಾಲಸೀಮಿಯಾ ಮೇಜರ್ ಆಗಿದೆಯಾ ಇಲ್ವಾ ಅಂತ. ಅರ್ಲಿ ಆನ್ ಅಂದರೆ ಒಂದು 10 ರಿಂದ 14 ವಾರ, ಫಸ್ಟ್ ಟ್ರೈಮಿಸ್ಟರ್ ಅಂತ ಏನು ಹೇಳ್ತೀವಿ, ಮೊದಲನೇ 3 ತಿಂಗಳಲ್ಲಿ ಕೋರಿಯೋನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂತ ಮಾಡ್ತಾರೆ. ಆ ಮಗುದು ಸ್ವಲ್ಪ ರಕ್ತ ತಗೊಂಡು ಟೆಸ್ಟ್ ಮಾಡ್ತೀವಿ ನಾವು, ಅದು ಇದೆಯಾ ಇಲ್ವಾ ಅಂತ. ಅದಾದ್ಮೇಲೂ ಸಹ ಕೆಲವ್ರಿಗೆ ಮೊದಲನೇ 3 ತಿಂಗಳಲ್ಲಿ ಬೇಡ ಡಾಕ್ಟರ್ ನಮ್ಗೆ ಭಯ ಆಗತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೂ ಸಹ 20 ವಾರದವರೆಗೂ ಅಂಟಿಲ್ 5 months ವಿ ಕ್ಯಾನ್ ಟೆಸ್ಟ್ ದಿಸ್. ಆಮ್ನಿಯೋಸೆಂಟಸಿಸ್ ಅಂತ ಮಾಡ್ತಾರೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಇರುತ್ತಲ್ಲ ಮಗು ಸುತ್ತಲೂ, ಆ ಸ್ಯಾಕ್ ಇಂದ ನೀರ್ ತೆಗೆದು ವಿ ಕ್ಯಾನ್ ಟೆಸ್ಟ್ ಇಫ್ ದ ಬೇಬಿ ಹ್ಯಾಸ್ ಗಾಟ್ ಥ್ಯಾಲಸೀಮಿಯಾ ಮೇಜರ್ ಆರ್ ನಾಟ್. ಯಾಕಿದು 20 ವಾರದ ಒಳಗಡೆ ಮಾಡಬೇಕು ಅಂತ ಅಂದ್ರೆ, ಅಕಸ್ಮಾತ್ ಅದಕ್ಕೆ ಥ್ಯಾಲಸೀಮಿಯಾ ಮೇಜರ್ ಆಗಿದ್ರೆ ಮತ್ತೆ ದೇ ಮೇ ನಾಟ್ ವಾಂಟ್ ಟು ಗೋ ಅಹೆಡ್ ವಿತ್ ದ ಪ್ರೆಗ್ನೆನ್ಸಿ ಬೇಡ ನಮ್ಗೆ ಅಂತ ಅವ್ರು ವಿಚಾರ ಮಾಡಿ ಆ ಮಗುನ ಇದು ಮಾಡ್ಬೋದು. ಅದಕ್ಕೆ ಖಂಡಿತ ಆ ಮಗು ಗರ್ಭಕೋಶದಲ್ಲಿ ಆಗಕ್ಕಿಂತ ಮುಂಚೆನೂ ವಿ ಕ್ಯಾನ್ ಆಕ್ಚುಲಿ ಡಿಟೆಕ್ಟ್ ಹೂ ಇಸ್ ಅಟ್ ರಿಸ್ಕ್. ಆ ಥರ ರಿಸ್ಕ್ ಇದ್ದು ಫ್ಯಾಮಿಲೀಸ್ಗೆ ವಿ ಶುಡ್ ಡೆಫಿನೆಟ್ಲಿ ಇದನ್ನ ಪ್ರೀನೇಟಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ಈಗ ತಂದೆ ತಾಯಿ ಇಬ್ಬರಿಗೂ ಕೂಡ ಮೈನರ್ ಥ್ಯಾಲಸೀಮಿಯಾ ಇತ್ತು ಅಂತ ಹೇಳಿದ್ರೆ ಮಗುಗೆ ಬಂದೇ ಬರುತ್ತೆ ಅಂತಲ್ಲ. ಸೊ ನೀವ್ ಹೇಳ್ದಂಗೆ ಅವರಿಗೆ ಬೇಬಿ ಬೇಕು ಅಂತ ಹೇಳಿದ್ರೆ, ಈಗ ಮುಂಚೆ ಗೊತ್ತಿರ್ಲಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಈ ತರ ಟೆಸ್ಟ್ ಮಾಡಿದಾಗ ಅಥವಾ ಆ ಟೈಮಲ್ಲಿ ಟೆಸ್ಟ್ ಮಾಡಿಸಿದ್ರು ಗೊತ್ತಾಯ್ತು, ಹಾಗಂತ ಹೇಳಿ ಅವರಿಬ್ರು ಬೇರೆ ಆಗೋದಕ್ಕೆ ಆಗೋದಿಲ್ಲ. ಕರೆಕ್ಟ್, ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ತುಂಬಾ ಸರಿ ನಾವು ಈ ಒಂದು ಸಂದರ್ಭ ನೋಡ್ತೀವಿ, ಸಿಚುವೇಶನ್ ನೋಡ್ತೀವಿ, ಆ ಥರ ಅಲ್ಲ. ಸೊ ಪ್ರತಿ ಪ್ರೆಗ್ನೆನ್ಸಿಯಲ್ಲೂ ಮೇಜರ್ ಆಗೋ ಚಾನ್ಸಸ್ 25%. ಆಯ್ತಾ, 1 in 4 ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಮೈನರ್ ಆಗೋ ಚಾನ್ಸಸ್ 50%. 1 ನಾರ್ಮಲ್ 1 ಅಬ್ನಾರ್ಮಲ್ ಆದ್ರೂ ಬೇಬಿಗೇನು ತೊಂದರೆ ಆಗೋದಿಲ್ಲ. ಪೂರ್ತಿ ನಾರ್ಮಲ್ ಆಗೋ ಚಾನ್ಸಸ್ ಮತ್ತೆ 25%. ಓಕೆ, ಸೊ ಬರ್ದೇನೂ ಇರಬಹುದು. 25% ಚಾನ್ಸಸ್ ಏನು ಬರ್ದೇನೂ ಇರಬಹುದು. ಆದ್ರೆ ಇದು ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ. ಇಟ್ಸ್ ವೆರಿ ಲಕ್ ಬೇಸ್ಡ್ ಅಲ್ವಾ ಅದು. ಸೊ ಅಕಸ್ಮಾತ್ ನಾವು ಟ್ರೀಟ್ಮೆಂಟ್ ಮಾಡಿ ಇದು ಫೈಂಡ್ ಔಟ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ತೆಗೆಸ್ಬೋದು ಆ ಮಗುನ. ಕೆಲವರು ಹೇಳ್ತಾರೆ ಇಲ್ಲ ಡಾಕ್ಟರ್ 5 ತಿಂಗಳಾದ್ಮೇಲೆ ನೀವು ಹೇಗೆ ಹೇಳ್ತೀರಾ ಆ ಥರ ತೆಗೆಸ್ಬೇಕು, ಮಗು ತುಂಬಾ ಕಷ್ಟ ಆಗತ್ತಲ್ವಾ ತಂದೆ ತಾಯಿಗೆ ಎಸ್ಪೆಷಲಿ. ಸೊ ಇವಾಗ ಹೊಸದಾಗಿ ಒಂದು ಪ್ರೀ ಎಂಬ್ರಿಯಾನಿಕ್ ಟೆಸ್ಟಿಂಗ್ ಅಂತ ಬಂದ, ಅಂದ್ರೆ PGDB ಅಂತ. ಮಗು ಭ್ರೂಣ ಆದಾಗ IVF ಅಂತ ಕೇಳಿರ್ತೀವಿ, ಅಸಿಸ್ಟೆಡ್ ರೀಪ್ರೊಡಕ್ಷನ್. ಅವಾಗ ಏನ್ ಮಾಡ್ತಾರೆ, ಈ ಎಂಬ್ರಿಯೋಸ್ನ ಅವರು ಕಲೆಕ್ಟ್ ಮಾಡಿದಾಗ ಆ ಎಂಬ್ರಿಯೋಗೆ ಥ್ಯಾಲಸೀಮಿಯಾ ಇದೆಯಾ ಇಲ್ವಾ ಅಂತ ಅವ್ರು ಚೆಕ್ ಮಾಡ್ಬೋದು. ಓಕೆ, ಸೊ ಇಲ್ಲದೆ ಇರೋ ಎಂಬ್ರಿಯೋನೇ ಅವರು IVF ಮೂಲಕ ತಾಯಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿ ಅವಾಗ ಇವೆಲ್ಲ ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಅಲ್ಲೇ ಫಿಲ್ಟರ್ ಮಾಡಿಬಿಡ್ತಾರೆ ಹಾಗಾದ್ರೆ. ಓಕೆ, ಸೊ ಈ ಒಂದು ಸಮಸ್ಯೆ ನೀವು ಹೇಳಿದ್ರಿ ಬೇರೆ ಯಾವುದೇ ಕಾರಣದಿಂದ ಬರೋದಿಲ್ಲ, ಜೆನೆಟಿಕಲಿನೇ ಬರುತ್ತೆ ಅಂತ. ಹಾಗಾದ್ರೆ ಇನಿಷಿಯಲಿ ಹೆಂಗ್ ಸ್ಟಾರ್ಟ್ ಆಯ್ತು? ಈಗ ಜೆನೆಟಿಕಲಿನೇ ಬರುತ್ತೆ ಅಂದಾಗ ಮೂಲ ಕಾರಣ ಎಲ್ಲಿಂದ ಇದು ಅನ್ನೋದು ಬರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದೆಯಾ? ತುಂಬಾ ಜನರಿಗೆ ಇದು ಆ ಟರ್ಮೇ ಗೊತ್ತಿರೋದಿಲ್ಲ, ಹೊಸದಾಗಿ ಕೇಳಿರ್ತಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ. ಕರೆಕ್ಟ್. ಸೊ ಥ್ಯಾಲಸೀಮಿಯಾ ಅನ್ನೋದ್ರಲ್ಲಿ ಅದರಲ್ಲೇ ಆನ್ಸರ್ ಇದೆ. ಥ್ಯಾಲಸ ಅಂದರೆ ಮೆಡಿಟರೇನಿಯನ್ ಸಿ. ಈ ಕಾಯಿಲೆ ಮುಂಚೆ ಆ ಕಡೆ ಇತ್ತು, ಮೆಡಿಟರೇನಿಯನ್ ಸಿ ಅಕ್ಕಪಕ್ಕ ಇರೋ ದೇಶಗಳಲ್ಲಿ. ಆದರೆ ಆಸ್ ಎವಲ್ಯೂಷನ್ ಆದಂಗೆ, ನಾವೆಲ್ಲ ಮೈಗ್ರೇಷನ್ ಆದಂಗೆ ಎಷ್ಟೊಂದು ಜನ ಇಂಡಿಯಾಗೆ ಬಂದರು, ಎಷ್ಟೊಂದು ಜನ ಆ ಕಡೆ ಹೋದ್ರು, ಈ ಕಡೆ ಹೋದ್ರು. ಪ್ಲಸ್ ಇನ್ನೊಂದು ಏನಂದರೆ ಕನ್ಸ್ಯಾಂಗ್ವಿನಿಟಿ ಅಂತ ಅಂತೀವಿ, ಅಂದರೆ ರಿಲೇಷನ್ಶಿಪ್ಪಲ್ಲಿ ಮ್ಯಾರೇಜ್ ಆದಾಗ ನಮಗೆ ಆ ಜೀನ್ ಪೂಲ್ ಒಂದೇ ಇರುತ್ತೆ. ಹೌದು ಅಲ್ವಾ, ಎಕ್ಸಾಕ್ಟ್ಲಿ. ಆ ಥರ ಇದ್ದಾಗ ಈ ಪ್ರಾಬ್ಲಮ್ಸ್ ಆಗೋದು ಜಾಸ್ತಿ. ಕರ್ನಾಟಕದಲ್ಲಿ ಆಸ್ ಸಚ್ ಥ್ಯಾಲಸೀಮಿಯಾ ಕೇಸಸ್ ಸ್ವಲ್ಪ ಕಮ್ಮಿನೇ, 1 ರಿಂದ 4% ಅಂತ ಅನ್ಬೋದು. ಆದರೆ ನಾವು ಕೆಲವು ಬೆಲ್ಟ್ಸ್ ಇರ್ತೀವಿ ನಾರ್ತ್ ಇಂಡಿಯಾನಲ್ಲಿ, ಪಂಜಾಬ್ ಸೈಡ್, ವೆಸ್ಟ್ ಬೆಂಗಾಲ್, ಆ ಸೈಡ್ ಎಲ್ಲ ಸ್ವಲ್ಪ ಜಾಸ್ತಿನೇ ಈ ಥ್ಯಾಲಸೀಮಿಯಾ ಡಿಸೀಸ್ ಕಂಡು ಬಂದಿದೆ. ನೀವು ಇನ್ನೊಂದು ಕೇಳಿದ್ರಿ, ಇದು ಈ ಬೇರೆ ಯಾವ್ದ್ರಿಂದ ಕಾಯಿಲೆಯಿಂದ ಆಗತ್ತಾ ಅಂತ. ಇದು ಖಂಡಿತ ಇಲ್ಲ. ಇದು ಯಾವುದೇ ಸೋಂಕಿಂದ ಆಗಲಿ ಒಬ್ರಿಗೆ ಸ್ಪ್ರೆಡ್ ಆಗತ್ತೆ, ಅಥವಾ ಎಷ್ಟೊಂದು ಜನ ಲೈಫ್ ಸ್ಟೈಲಿಂದ ತಾಯಿನ ಬ್ಲೇಮ್ ಮಾಡ್ಬಿಡ್ತಾರೆ. ನೀವು ಗರ್ಭದಲ್ಲಿದ್ದಾಗ ಏನೋ ಸರಿಗೆ ತಿಂದಿಲ್ಲ, ಅಥವಾ ತಿಂದಿದ್ದೀರಾ, ಅಥವಾ ಬೇರೆ ಏನೋ ಇನ್ಫೆಕ್ಷನ್ ಆಗಿದೆ, ಅದರಿಂದ ಯಾವ್ದ್ರಿಂದಾನು ಈ ಥ್ಯಾಲಸೀಮಿಯಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇಟ್ ಇಸ್ ಡೆಫಿನೆಟ್ಲಿ ಜೆನೆಟಿಕ್ ಓನ್ಲಿ. ಓಕೆ, ಆದರೆ ಒಂದು ಎಲ್ಲ ವ್ಯೂವರ್ಸ್ಗೆ ಹೇಳ್ತೀನಿ ನಾನು, ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಐರನ್ ಕೊರತೆಯಿಂದ.
ಕಬ್ಬಿಣಾಂಶದ ಕೊರತೆ. ಸೊ ಎಷ್ಟೊಂದು ಸತಿ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಮ್ಗೆ ಐರನ್ ನಡೀತಾ ಇದೆ ಡಾಕ್ಟ್ರೇ, 8 ತಿಂಗಳಾಯ್ತು 10 ತಿಂಗಳಾಯ್ತು, ಹಿಮೋಗ್ಲೋಬಿನ್ ಕಮ್ಮಿನೇ ಇದೆ, ಜಾಸ್ತಿ ಆಗ್ತಾ ಇಲ್ಲ. ಅವಾಗ ನಾವು ಥ್ಯಾಲಸೀಮಿಯಾ ಬಗ್ಗೆ ಯೋಚಿಸ್ಬೇಕು. ಎಸ್ಪೆಷಲಿ ಮೈನರ್ ಥ್ಯಾಲಸೀಮಿಯಾ ಅಂತ ಹೇಳ್ತೀವಿ, ಇನ್ನೊಂದು ಇಂಟರ್ಮೀಡಿಯಾ ಅಂತ ಹೇಳ್ತೀವಿ, ಮೈನರು ಅಲ್ಲ ಮೇಜರು ಅಲ್ಲ, ಮಧ್ಯದಲ್ಲಿ. ಆ ಮಕ್ಕಳಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ. ಆದ್ರೆ ಯಾಕಂದ್ರೆ ಹಿಮೋಗ್ಲೋಬಿನ್ ಸರಿ ಫಾರ್ಮ್ ಆಗ್ತಾ ಇಲ್ಲ, ಅವ್ರಿಗೆ ಎಷ್ಟೇ ಐರನ್ ಕೊಟ್ಟರು ಏನು ಉಪಯೋಗ ಆಗೋದಿಲ್ಲ. ಇನ್ಫ್ಯಾಕ್ಟ್ ಐರನ್ ಅಂಶ ಅವ್ರ ಬಾಡಿಯಲ್ಲಿ ಆಗ್ಲೇ ಜಾಸ್ತಿ ಇರುತ್ತೆ. ಇಂಥ ಮಕ್ಕಳಿಗೆ ಖಂಡಿತ ಐರನ್ ಇನ್ನು ಮೇಲ್ಗಡೆ ಅಂದ್ರೆ ಜಾಸ್ತಿ ಕೊಡಬಾರ್ದು. ಓಕೆ, ಜಾಸ್ತಿ ಆಗುತ್ತೆ. ಸೊ ಈಗ ಹೊಟ್ಟೆ ಒಳಗಡೆ ಇರುವಂಥ ಭ್ರೂಣಕ್ಕೆ ಥ್ಯಾಲಸೇಮಿಯಾ ಇದೆ ಆಲ್ರೆಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಮಹಿಳೆಗೆ ಅಥವಾ ಆ ತಾಯಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಸ್ಪೆಷಲ್ ಆಗಿ ಮಗುವಿಗೆ ಈ ತರ ಸಮಸ್ಯೆ ಇದೆ ಅಂತ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ನೀವು ಹೇಳ್ದಾಗೆ ಕೆಲವೊಂದಿಷ್ಟು ಬರುತ್ತೆ, ಬರದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ. ಓಕೆ, ಇದರಲ್ಲಿ ಥ್ಯಾಲಸೀಮಿಯಾದಲ್ಲಿ ಡಾಕ್ಟರ್ ನೀವು ಮೆನ್ಷನ್ ಮಾಡಿದ್ರಿ ಮೈನರ್ ಥ್ಯಾಲಸೀಮಿಯಾ ಇದೆ, ಮೇಜರ್ ಥ್ಯಾಲಸೀಮಿಯಾ ಇದೆ ಅಂತ. ಸೊ ಈ ಎರಡರ ನಡುವೆ ಇರುವಂತಹ ಮೇಜರ್ ವ್ಯತ್ಯಾಸಗಳು ಏನು? ಈಗ ಮೈನರ್ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ಸ್ವಲ್ಪ ಅಷ್ಟು ಅಪಾಯ ಇಲ್ಲ, ಮೇಜರ್ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ಸ್ವಲ್ಪ ವರಿ ಮಾಡಬೇಕು, ಆ ಥರ ಏನಾದರೂ ಇದೆಯಾ? ಸೊ ಈ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ಖಂಡಿತ. ಸೊ ಮೈನರ್ ಥ್ಯಾಲಸೀಮಿಯಾ ಅಂದ್ರೆ ನಾನು ನಿಮ್ಗೆ ಹೇಳ್ದಂಗೆ 2 ಜೀನಲ್ಲಿ ಒಂದೇ ಜೀನ್ ಅಬ್ನಾರ್ಮಲ್ ಇದೆ, ಅದೇ ದೋಷವಾಗಿರೋ ಜೀನ್ ಬರೀ ಒಂದು. ಸೊ ಅವ್ರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಬರೀ ಏನಂದ್ರೆ ಹಿಮೋಗ್ಲೋಬಿನ್ 10ರಿಂದ ಮ್ಯಾಕ್ಸಿಮಮ್ 11 ಇರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ನಾವ್ ಎಷ್ಟೇ ಐರನ್ ಕೊಟ್ಟರು, ಅವ್ರು ಎಷ್ಟೇ ಡಯಟ್ರಿ ಚೇಂಜ್ ಮಾಡಿದ್ರು ಅದು ಜಾಸ್ತಿ ಆಗೋದಿಲ್ಲ. ಅವ್ರಿಗೆ ಯೂಶ್ವಲಿ ಬೇರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಸುಸ್ತಾಗೋದಾಗ್ಲಿ, ಆಯಾಸ ಆಗೋದಾಗ್ಲಿ, ಆ ಥರ ಏನೂ ಇರೋದಿಲ್ಲ. ಆದರೆ ಮೇಜರ್ ಥ್ಯಾಲಸೀಮಿಯಾ ಒಂದು ತೀವ್ರವಾಗಿರೋ ಕಾಯಿಲೆ. ಆ ಮಕ್ಕಳಿಗೆ ಡಯಾಗ್ನೋಸಿಸ್ ಆದಮೇಲೆ ಪ್ರತಿ ತಿಂಗಳು ಸ್ಟಾರ್ಟ್ ವಿತ್ ಪ್ರತಿ ತಿಂಗಳಿಗೆ ಒಂದ್ಸತಿ, ಆಮೇಲೆ ಹೋಗ್ತಾ ಹೋಗ್ತಾ 2 ವಾರಕ್ಕೊಂದ್ಸತಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಕೊಡದೆ ಹೋದರೆ ಜೀವಕ್ಕೆ ಸಾಕಷ್ಟು ಅಪಾಯ ಆಗತ್ತೆ. ಯಾಕಂದ್ರೆ ಈ ಮಕ್ಕಳ ಬಾಡಿಯಲ್ಲಿ ನಾ ಹೇಳ್ದಂಗೆ ಹಿಮೋಗ್ಲೋಬಿನ್ ತಯಾರಾಗ್ತಾ ಇಲ್ಲ. ಸೊ ನಾವು ಹೊರಗಡೆಯಿಂದ ರಕ್ತ ಕೊಟ್ಟಾಗೆ ಎಲ್ಲ ಆರ್ಗನ್ಸ್ಗೂ ಆಮ್ಲಜನಕ ಹೋಗುತ್ತೆ, ಕರೆಕ್ಟಾಗಿ ಬೆಳೆಯುತ್ತೆ, ಬೆಳವಣಿಗೆ ಕೂಡ ಕರೆಕ್ಟಾಗಿ ಆಗತ್ತೆ. ಸೊ ಅಂಥ ಮಕ್ಕಳಿಗೆ ಪ್ರತಿ 2ರಿಂದ 4 ವಾರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡಲೇಬೇಕು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೊಡ್ತಾ ಏನಾಗುತ್ತೆ ಅಂದರೆ ಪ್ರತಿ ಒಂದು ಬ್ಯಾಗ್ ರಕ್ತದಲ್ಲಿ 200ರಿಂದ 250 ಮಿಲಿಗ್ರಾಮ್ ಅಷ್ಟು ಕಬ್ಬಿಣದ ಅಂಶ ಹೋಗುತ್ತೆ. ನಮ್ಮ ಬಾಡಿಗೆ ಕಬ್ಬಿಣದ ಅಂಶ ತೆಗಿಯೋಕ್ಕೆ ಬೇರೆ ಏನೂ ವಿಧ ಗೊತ್ತಿಲ್ಲ, ರೀತಿನೇ ಇಲ್ಲ. ಸೊ ಆ ಕಬ್ಬಿಣದ ಅಂಶ ಏನಾಗುತ್ತೆ, ಬರ್ತಾ ಬರ್ತಾ ನಮ್ಮ ಹೃದಯದ ಮೇಲೆ, ನಮ್ಮ ಲಿವರ್ ಮೇಲೆ, ಪ್ಯಾಂಕ್ರಿಯಾಸ್ ಮೇಲೆ ಎಲ್ಲ ಡೆಪಾಸಿಟ್ ಆಗಿ, ಕೆಲವೊಮ್ಮೆ ಬ್ರೈನಲ್ಲೂ ಡೆಪಾಸಿಟ್ ಆಗಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಓಕೆ. ಸೊ ಅದು ಆಗದೆ ಇರೋ ಥರ ನಾವು ಐರನ್ ಕಿಲೇಷನ್ ಥೆರಪಿ ಅಂತ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಏನರ್ಥ, ಈ ಕಬ್ಬಿಣದ ಅಂಶನ ಹಿಡ್ಕೊಂಡು ಬಾಡಿಯಿಂದ ಹೊರಗಡೆ ತೆಗೆಯೋ ಥರ ಒಂದು ಮೆಡಿಸಿನ್ಸ್. ಮೋಸ್ಟ್ ಆಫ್ ದ ಟೈಮ್ ಇವಾಗ ಮುಂಚೆ ಎಲ್ಲ ಈ ಇನ್ಸುಲಿನ್ ಥರ ಒಂದು ಇದು ಇಂಜೆಕ್ಷನ್ ಕೊಡ್ತಾ ಇದ್ವಿ. ಆದರೆ ಇವಾಗ ಬರ್ತಾ ಬರ್ತಾ ಟ್ಯಾಬ್ಲೆಟ್ಸ್ ಅಲ್ಲೇ ಈ ಒಂದು ಕಿಲೇಷನ್ ಥೆರಪಿನ ಮಾಡ್ಬೋದು. ಆದರೆ ಇದು ಮಾಡೋದು ತುಂಬಾ ತುಂಬಾ ಮುಖ್ಯ. ಯಾಕಂದ್ರೆ ಎಷ್ಟೊಂದು ಜನ ಕೇಳ್ತಾರೆ, ಸರಿ ಡಾಕ್ಟ್ರೆ ನಾವು ತಿಂಗಳ ಬ್ಲಡ್ ಹಾಕಿಸ್ಕೊತೀವಿ, ಆಗತ್ತಲ್ಲ, ಸರಿ ಹೋಗ್ಬೋದಲ್ಲ ನನ್ನ ಮಗು ಅಂತ. ಆದರೆ ಮೇನ್ ಪ್ರಾಬ್ಲಮ್ ಥ್ಯಾಲಸೀಮಿಯಾಲಿ ಐರನ್ ಡೆಪಾಸಿಷನ್. ಈ ಕಬ್ಬಿಣದ ಅಂಶ ಎಲ್ಲ ಕಡೆ ಡೆಪಾಸಿಟ್ ಆಗ್ಲಿಕ್ಕೆ ಶುರು ಮಾಡಿದ್ರೆ ಜಾಸ್ತಿ ಆಗುತ್ತೆ ಬಾಡಿಲಿ. ಹೃದಯ ಕೆಲಸ ಮಾಡೋದು ಕಷ್ಟ, ತುಂಬಾ ಕಮ್ಮಿ ಆಗೋಗುತ್ತೆ. ಡಯಾಬಿಟೀಸ್ ಬರುತ್ತೆ ಅವ್ರಿಗೆ, ಬ್ರೈನ್ ಇಂದ ಹಾರ್ಮೋನ್ಸ್ ರಿಲೀಸ್ ಆಗೋದು ಕಮ್ಮಿ ಆಗುತ್ತೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಈ ಒಂದು ಹೊಲಿಸ್ಟಿಕ್ ವೇ, ಐರನ್ ಥೆರಪಿ ಸರಿಯಾಗಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸರಿಯಾಗಿ ಎಲ್ಲ ಸರಿಯಾಗಿ ಮಾಡಿಕೊಂಡ್ರೂ ಸಹ ಈ ಮಕ್ಕಳು ಮ್ಯಾಕ್ಸಿಮಮ್ 30ರಿಂದ 40 ವರ್ಷ ಸರಿಗೆ ಬದುಕಬಹುದು. ಓಕೆ. ಆದರೆ 20 ವರ್ಷ ಆದ್ಮೇಲೆ ವಿಲ್ ಸ್ಟಾರ್ಟ್ ಸೀಯಿಂಗ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್. ಓಕೆ. ಸೊ ಮಗು ದೊಡ್ಡದಾದ್ಮೇಲೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಅಂತ. ಖಂಡಿತ. ಹಾಗಿದ್ರೆ ಈ ಥ್ಯಾಲಸೀಮಿಯಾ ಇತ್ತು, ಈಗ ಮೈನರ್ ಇತ್ತು ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ. ಅಂದ್ರೆ ಅವರಿಗೆ ಆ ಥರ ಟ್ರೀಟ್ಮೆಂಟ್ ಏನೂ ಬೇಕಾಗಿಲ್ಲ, ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಏನು ಬೇಕಾಗಿಲ್ಲ, ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದು. ಅದರಲ್ಲಿ ಸಮಸ್ಯೆ ಇರುವಂತದ್ದು ಥ್ಯಾಲಸೀಮಿಯಾ ಮೇಜರ್ ಇತ್ತು ಅಂತ ಹೇಳಿದ್ರೆ, ಹಾಗಿದ್ರೆ ಆ ಮಗುಗೆ ಥ್ಯಾಲಸೀಮಿಯಾ ಮೇಜರ್ ಇತ್ತು, ಡಿಟೆಕ್ಟ್ ಆಯ್ತು, ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ ಅಂದಾಗ ಅಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಪೇರೆಂಟ್ಸ್ಗೆ ನನ್ನ ಮಗು ಯಾವಾಗ ಹುಷಾರಾಗುತ್ತೆ ಅನ್ನೋದೊಂದು ಇರುತ್ತಲ್ವಾ. ಸೊ ಇದನ್ನ ಸಂಪೂರ್ಣವಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ? ಖಂಡಿತ ಆಗತ್ತೆ. ಅದಕ್ಕೆ ಇದ್ರ ಬಗ್ಗೆ ಮಾತಾಡೋದು ಕೂಡ ಮುಖ್ಯ. ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ ಬರೀ ಬ್ಲಡ್ ಕೊಡ್ತಾ ಐರನ್ ಕೊಡ್ತಾ ವಿ ವರ್ ಮ್ಯಾನೇಜಿಂಗ್ ದಿಸ್ ಕಿಡ್ಸ್. ತುಂಬ ವರ್ಷದ ಹಿಂದಿನ ಮಾತನಾಡ್ತಾ ಇರೋದು. ಆದರೆ ಇವಾಗ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋ ಒಂದು ವಿಧಾನದಿಂದ ಈ ಮಕ್ಕಳನ್ನ ಸಂಪೂರ್ಣವಾಗಿ ಗುಣ ಮಾಡ್ಬೋದು. ಸಂಪೂರ್ಣವಾಗಿ ಗುಣ ಅಂದರೆ ಗುಣದ ರೇಟ್ ಆಲ್ಮೋಸ್ಟ್ 90 to 95% ಸಕ್ಸಸ್ ರೇಟ್ ಅದರದ್ದು.
ಅವ್ರು ನಾರ್ಮಲ್ ಆಗಿ ಆಮೇಲೆ ಶಾಲೆಗೆ ಹೋಗ್ಬೋದು, ಪದೇ ಪದೇ ರಕ್ತ ಹಾಕೋ ಏನು ನೆಸೆಸಿಟಿ ಇರಲ್ಲ, ಈ ಐರನ್ ಲೆವೆಲ್ಸ್ ಹೆಚ್ಚೋ ಏನು ಪ್ರಾಬ್ಲಮ್ ಇರೋದಿಲ್ಲ, ಅವೆಲ್ಲ ಆಗತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಅಂದರೆ ಏನು? ನಾನು ಹೇಳ್ತಾ ಇದ್ದೀನಿ, ಇವಾಗ ಹಿಮೋಗ್ಲೋಬಿನ್ ಮಾಲಿಕ್ಯೂಲೇ ಕರೆಕ್ಟಾಗಿ ತಯಾರಾಗ್ತಾ ಇಲ್ಲ ಬಾಡಿಲಿ ಅಂತ. ಸೊ ಈ ಒಂದು ಪ್ರೊಸೀಜರಲ್ಲಿ ಏನು ಮಾಡ್ತೀವಿ ಅಂದರೆ, ಒಂದು ನಾರ್ಮಲ್ ಪರ್ಸನಿಂದ, ನಾರ್ಮಲ್ ಯಾರು ಹಿಮೋಗ್ಲೋಬಿನ್ ತಯಾರಾಗ್ತಾ ಇದೆ ಯಾರ ಬಾಡಿಲಿ, ಅವ್ರ ಬಾಡಿಯಿಂದ ಸ್ಟೆಮ್ ಸೆಲ್ಸ್ ಅಂತ ಕಲೆಕ್ಟ್ ಮಾಡ್ತೀವಿ. ಓಕೆ. ಈ ಸ್ಟೆಮ್ ಸೆಲ್ಸ್ ಈಗ ಅದು ಮಗುಗಾಗಿರೋ ಸಮಸ್ಯೆ, ಇನ್ನೊಂದು ಮಗುವಿನಿಂದನೇ ತಗೋಬೇಕಾ, ದೊಡ್ಡೋರಿಂದ ತಗೋಬಹುದಾ? ಹೇಳ್ತೀನಿ. ಅದು ಯೂಶ್ವಲಿ ಅದಕ್ಕೆ ಬೇರೆ ಬೇರೆ ಅಗೇನ್ ವಿಧಾನಗಳಿರ್ತವೆ. ಸೊ ಯಾರಿಂದ ತಗೋತೀವಿ ಅನ್ನೋದನ್ನು ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಡಿಸಿಷನ್ ಫಾರ್ ಈಚ್ ಮಗು. ಫಾರ್ ಎಕ್ಸಾಂಪಲ್, ಯಾರೋ ಮೋಸ್ಟ್ ಕಾಮನ್ಲಿ ಅಕ್ಕ ತಮ್ಮ ಅಣ್ಣ ತಂಗಿ ಅವರೇ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲರೂ ಕೇಳ್ತಾರೆ, ಇದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕಾ ಡಾಕ್ಟರ್ ಅಂತ. ಬ್ಲಡ್ ಗ್ರೂಪ್ ಮ್ಯಾಚ್ ಆಗೋಷ್ಟಿಲ್ಲ, ನಮ್ಮ ಜೆನೆಟಿಕ್ ಟೈಪ್ ಮ್ಯಾಚ್ ಆಗಬೇಕು. ಅಂದರೆ HLA ಅಂತ ಹೇಳ್ತೀವಿ, ಇಟ್ ಇಸ್ ಅ ಜೆನೆಟಿಕ್ ಟೈಪ್, ಬ್ಲಡ್ ಗ್ರೂಪ್ ಥರನೇ ಇರುತ್ತೆ. ಸೊ ಅದನ್ನು ಟೆಸ್ಟ್ ಮಾಡ್ತೀವಿ. ಅದು ಮ್ಯಾಕ್ಸಿಮಮ್ ಮ್ಯಾಚ್ ಆಗೋ ಚಾನ್ಸಸ್ಸು ಅಣ್ಣ ತಮ್ಮ ಅಕ್ಕ ತಂಗಿಗೆ, ಯಾಕಂದರೆ ಇಬ್ಬರಿಗೂ ಅಪ್ಪ ಅಮ್ಮನಿಂದ ಸೇಮ್ ಬಂದಿರುತ್ತೆ. ಆಗಲೇಬೇಕು ಅಂತ ಇಲ್ಲ, ಆದರೆ ಅದು ಮ್ಯಾಕ್ಸಿಮಮ್ ಚಾನ್ಸ್. ಓಕೆ. ಅಕಸ್ಮಾತ್ ಅದು ಮ್ಯಾಚ್ ಆಗದೆ ಹೋದರೆ ನಮ್ಮ ಬ್ಲಡ್ ಡೋನರ್ ರಿಜಿಸ್ಟ್ರಿ ಥರಾನೇ ಬೋನ್ ಮ್ಯಾರೋ ಡೋನರ್ ರಿಜಿಸ್ಟ್ರಿ ಅಂತ ಇರುತ್ತೆ. ಆಲ್ ಓವರ್ ದ ವರ್ಲ್ಡ್ ಜನಗಳು ಅವ್ರ ಬೋನ್ ಮ್ಯಾರೋ ಈ ಜೆನೆಟಿಕ್ ಟೈಪ್ನ ಬರ್ಸಿರ್ತಾರೆ. ಸೊ ಆ ರಿಜಿಸ್ಟ್ರಿನ ಚೆಕ್ ಮಾಡ್ತೀವಿ, ಮಗುಗೆ ಮ್ಯಾಚ್ ಆಗೋ ಅಂಥದ್ದು ಯಾರಾದರೂ ಇದ್ದಾರಾ ಅಂತ. ಅದು ಆಗದೆ ಹೋದರೆ ಇವಾಗ ಮೋರ್ ರೀಸೆಂಟ್ಲಿ ಹಾಫ್ ಮ್ಯಾಚ್ ಅಂತ ಮಾಡ್ತೀವಿ. ಅಂದರೆ ಪೂರ್ತಿ ಮ್ಯಾಚ್ ಆಗದೆ ಇರ್ಬೋದು, ಬರೀ ಅರ್ಧ ಮ್ಯಾಚ್ ಆಗುತ್ತೆ, ತಂದೆ ತಾಯಿಯಿಂದ ಅಥವಾ ಯಾರಾದರೂ ರಿಲೇಟಿವ್ಸಿಂದ ತಗೊಳ್ತೀವಿ. ಹಾಗೆ ಮಾಡಿದಾಗ ಏನಾಗುತ್ತೆ, ಈ ಸ್ಟೆಮ್ ಸೆಲ್ಸ್ ಅನ್ನೋದು ಬಹಳ ಒಂಥರ ತುಂಬ ಚೆನ್ನಾಗಿರೋ ಇದು ಪ್ರೊಸೀಜರು. ಸ್ಟೆಮ್ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಹೆಲ್ದಿ ರೆಡ್ ಬ್ಲಡ್ ಸೆಲ್ಸ್. ಓಕೆ. ಸೊ ಆ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಬರೋದು ಕೂಡ ಹೆಲ್ದಿ ಆಗಿರುತ್ತೆ. ಸೊ ಆ ಮಗು ದೇಹನೇ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಸೊ ಹೊರಗಡೆಯಿಂದ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆ. ಹಾಗಿದ್ರೆ ಈಗ ಹೇಳಿದ್ರೆ ಈಗಿನ ಟೆಕ್ನಾಲಜಿ ಅಥವಾ ಅಡ್ವಾನ್ಸ್ ಟೆಕ್ನಾಲಜಿಯಿಂದಾಗಿ ಇದನ್ನ ಕ್ಯೂರ್ ಮಾಡುವಂತಹ ಚಾನ್ಸಸ್ ಇದಾವೆ ಅಂತ. ಆದ್ರೆ ಈ ಹಿಂದೆ ಆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಏನು ಇರಲಿಲ್ಲ. ಸೊ ದೊಡ್ಡವ್ರು ಆದ್ಮೇಲೆ ಮತ್ತೆ ಅವರಿಗೆ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ, ಕಾಂಪ್ಲಿಕೇಶನ್ಸ್ ಹೇಳಿದ್ರಿ, ಬರುವಂಥ ಸಾಧ್ಯತೆಗಳಿದಾವೆ ಅಂತ. ಸೊ ಈಗ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಆದ್ರೆ ಒಂದು ಸ್ವಲ್ಪ ಹಿಂದೆ ವರ್ಷ ಹೋದಾಗ ನಾವು ಆ ಥರ ಅವೈಲೇಬಲ್ ಇಲ್ಲದೆ ಇರೋ ಟೈಮಲ್ಲಿ ಹೇಗಿತ್ತು, ಹೇಗಾಗ್ತಿತ್ತು? ಅವಾಗ ಹೇಗಿತ್ತು ಅಂದ್ರೆ, ನಾವು ಬರೀ ಇವಾಗ ನಾವು ಜ್ವರಕ್ಕೆ ಹೇಗೆ ಕ್ರೋಸಿನ್ ತಗೋತೀವಿ ಅಲ್ಲ, ಆ ಥರ ಟ್ರೀಟ್ ಮಾಡ್ತಾ ಇದ್ವಿ ಮಕ್ಕಳನ್ನ. ಬ್ಲಡ್ ಕಮ್ಮಿ ಆಗ್ತಾ ಇದೆ, ಬ್ಲಡ್ ಹೊರಗಡೆಯಿಂದ ಕೊಡೋಣ ಅಂತ. ಸೊ ಅದರಿಂದ ಏನಾಗ್ತಾ ಇತ್ತು, ನಾನು ಹೇಳ್ದಂಗೆ ಒಂದು 20 ವರ್ಷ ಎಲ್ಲ ಆಗ್ತಾ ಈ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇತ್ತು. ಈ ಕ್ಯೂರೇಟಿವ್ ಪ್ರಾಸೆಸ್ ಅಂದರೆ ಕ್ಯೂರ್ ಅಂದರೆ ಪೂರ್ತಿ ಕ್ಯೂರ್ ಆಗೋ ಪ್ರಾಸೆಸ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡದೆ ಹೋದರೆ ಎಷ್ಟೊಂದು ಜನ ಮಕ್ಕಳು ಈ ಕಾಂಪ್ಲಿಕೇಶನ್ಸಿಂದ ಅವ್ರ ಪ್ರಾಣನ ಕಲ್ತ್ಕೊಂಡಿದ್ದಾರೆ. ಓಕೆ. ಸೊ ಅವ್ರ ಲೈಫ್ ಸ್ಪ್ಯಾನ್ ಕೂಡ ಸಾಕಷ್ಟು ಕಡಿಮೆ ಆಗುತ್ತೆ. ಬಟ್ ಈಗ ಆ ಥರ ಸಿಚುವೇಶನ್ಸ್ ಇಲ್ಲ, ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಅಂತ. ಓಕೆ. ಸೊ ಈ ಥ್ಯಾಲಸೀಮಿಯಾದಲ್ಲಿ ಆಗಲೇ ಮಾತಾಡ್ತಾ ಹೇಳಿದ್ರು ಡಾಕ್ಟರ್, ಆಲ್ಫಾ ಇದೆ, ಬೀಟಾ ಇದೆ ಅಂತ. ಸೊ ಇದು ಎರಡೂ ಕೂಡ ಮೇಜರ್ ಅಲ್ಲಿ ಬರುತ್ತಾ, ಅಥವಾ ಥ್ಯಾಲಸೀಮಿಯಾ ಮೇಜರ್ ಅಲ್ಲಿ ಬರುತ್ತಾ, ಥ್ಯಾಲಸೀಮಿಯಾ ಮೈನರ್ ಅಲ್ಲಿ ಬರುತ್ತೆ? ಯಾಕಂದ್ರೆ ನಾವಿಲ್ಲಿ 4 ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಲ್ಫಾ, ಬೀಟಾ ಅಥವಾ ಮೇಜರ್, ಮೈನರ್. ಸೊ ಹೇಗೆ ಅನ್ನುವಂಥ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕ್ಲಾರಿಟಿ ಕೊಡ್ತೀರಾ? ಕರೆಕ್ಟ್. ಸೊ ಮೇಜರ್ ಅನ್ನೋದ್ರಲ್ಲಿ ಏನಾಗುತ್ತೆ, ನೀವು ಆಲ್ಫಾ ಬೀಟಾ ಅವೆಲ್ಲ ಇಟ್ ರೆಫರ್ಸ್ ಟು ದ ಹಿಮೋಗ್ಲೋಬಿನ್ ಚೇಂಜ್ ಮಾಲಿಕ್ಯೂಲ್ಗೆ, ನಾವು ಅದಕ್ಕೆ ಆಲ್ಫಾ ಬೀಟಾ ಚೈನ್ ಅಂತ ಹೇಳ್ತೀವಿ. ಆಲ್ಫಾ ಥ್ಯಾಲಸೀಮಿಯಾ ಮೇಜರ್ ಆಗಬೇಕು ಅಂತ ಅಂದರೆ 3ರಿಂದ 4 ಜೀನ್ಸು ಕೆಲಸ ಮಾಡಬಾರ್ದು. ಅದು ತುಂಬ 4 ಜೀನ್ಸು ಕೆಲಸ ಮಾಡದೆ ಹೋದರೆ ಮಗು ಉಳಿಯಲ್ಲ, ಗರ್ಭಕೋಶದಲ್ಲೇ ಇದಾಗತ್ತೆ. 3 ಜೀನ್ ಇದ್ದಾಗ ನಾವು ನೋಡ್ತೀವಿ ಈ ಥರನೇ, ಮತ್ತೆ ಬ್ಲಡ್ ರಿಕ್ವೈರ್ಮೆಂಟ್ ಇರುತ್ತೆ ಪ್ರತಿ ತಿಂಗಳು. ಓಕೆ. 2 ಜೀನು 1 ಜೀನ್ ಇನ್ವಾಲ್ವ್ ಆದಾಗ ಈ ಮೈನರ್ ಥರ ಇರ್ತಾರೆ. ಆ ನಂಬರ್ ಆಫ್ ಜೀನ್ಸ್ ಇನ್ವಾಲ್ವ್ಮೆಂಟ್ ಇಂದ ಅದು ಮೇಜರ್ ಅಥವಾ ಮೈನರ್ ಅಂತ ಹೇಳ್ತೀವಿ. ಬೀಟಾಗೂ ಅಷ್ಟೇ, ಬೀಟಾ 2 ಜೀನ್ ಇನ್ವಾಲ್ವ್ಮೆಂಟ್ ಇದ್ರೆ ಮೇಜರ್ ಅಂತ ಹೇಳ್ತೀವಿ, 1 ಜೀನ್ ಇನ್ವಾಲ್ವ್ಮೆಂಟ್ ಇದ್ರೆ ಮೈನರ್ ಅಂತ ಹೇಳ್ತೀವಿ. ಸೊ ಇದು ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ, ಜೆನೆಟಿಕ್ ಟೆಸ್ಟ್ ಮಾಡಿ ನೋಡ್ತೀವಿ ಎಷ್ಟು ಜೀನ್ ಇನ್ವಾಲ್ವ್ ಇದೆ ಅಂತ. ಅದರ ಮೇಲೆ ವಿ ಟರ್ಮ್ ಇಟ್ ಆಸ್ ಮೇಜರ್ ಅಂಡ್ ಮೈನರ್. ಅಂಡ್ ಆಲ್ಸೋ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಪ್ರತಿ ತಿಂಗಳ ಅವ್ರಿಗೆ ರಕ್ತ ಬೇಕಾಗ್ತಾ ಇದೆಯಾ, ಅಥವಾ ಒಂದ್ ವರ್ಷದಲ್ಲಿ, ಕೆಲವು ಮಕ್ಕಳು ಇರ್ತಾರೆ 1 ವರ್ಷದಲ್ಲಿ ಒಂದ್ಸತಿ ಹುಷಾರಿಲ್ಲದೆ ಇರುವಾಗ ಅವಾಗ ಮಾತ್ರ ರಕ್ತ ಬೇಕಾಗತ್ತಾ. ಆ ಥರ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್, ಅಂದರೆ ಟ್ರಾನ್ಸ್ಫ್ಯೂಷನ್ ಇಲ್ಲದೆ ಅವ್ರಿಗೆ ಬದಲಕ್ಕೆ ಆಗಲ್ಲ.
ಟ್ರಾನ್ಸ್ಫ್ಯೂಷನ್ ಇಂಡಿಪೆಂಡೆಂಟ್ ಥ್ಯಾಲಸೀಮಿಯಾ ಅಂತ ಹೇಳ್ತೀವಿ, ನಾಟ್ ಡಿಪೆಂಡೆಂಟ್ ಥ್ಯಾಲಸೀಮಿಯಾ ಅಂತ. ಸೊ ಹಾಗಿದ್ರೆ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದಾದ್ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಅವರು ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಂತ ಹೇಳಿದೆ. ಆದ್ರೆ ಈ ಟ್ರೀಟ್ಮೆಂಟ್ ಡ್ಯೂರೇಷನ್ ಎಷ್ಟಿರುತ್ತೆ? ಈಗ ಬ್ಲಡ್ ಅವರಿಗೆ ತಿಂಗಳ ಹಾಕ್ಬೇಕು ಅಥವಾ 2 ತಿಂಗಳ ಚೇಂಜ್ ಮಾಡ್ಬೇಕು ಅಂದಾಗ ಅದು ನಮಗೆ ಅನ್ಸ್ಬಿಡತ್ತೆ, ಓ ಇದು ಜೀವನ ಪೂರ್ತಿ ಹಿಂಗೆ ಆಗುತ್ತೆ, ಏನು ಮಾಡೋದಿಕ್ ಆಗೋದಿಲ್ಲ ಅಂತ. ಆದ್ರೆ ಈ ತರ ಹೇಳಿದ್ರಿ ನೀವೀಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇದೆ, ಕ್ಯೂರ್ ಆಗುವಂತ ಚಾನ್ಸಸ್ ಇದೆ ಅಂತ. ಆದ್ರೆ ಡ್ಯೂರೇಷನ್ ಎಷ್ಟು ತನಕ ಇರುತ್ತೆ ಟ್ರೀಟ್ಮೆಂಟ್? ಎಷ್ಟು ಟೈಮ್ ತನಕ ಅವ್ರು ಹೋಗ್ಬೇಕು? ಆ ಕನ್ಸಿಸ್ಟೆನ್ಸಿನ ಹೇಗೆ ಮೇಂಟೈನ್ ಮಾಡ್ಬೇಕಾಗುತ್ತೆ ಅಂತ. ಸೊ ಇದಕ್ಕೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ರೇಟ್ ನಾನು ಹೇಳಿದ್ನಲ್ಲ, ಈ ಒಳ್ಳೆ ಸಕ್ಸಸ್ ರೇಟ್ ಬರ್ಬೇಕಂದ್ರೆ 6 ರಿಂದ 7 ವರ್ಷಕ್ಕೆ ಮುಂಚೆ ನಾವು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ತೀರಾ ಜಾಸ್ತಿ. ಯಾಕೆ ಅದು 6 ರಿಂದ 7 ವರ್ಷ ಹೇಳ್ತಾ ಇದ್ದೀನಿ ಅಂದ್ರೆ ಅದೂ ಈ ಕಬ್ಬಿಣ ಅಂಶದ್ದು ಏನು ಡೆಪಾಸಿಟ್ ಆಗ್ತಾ ಇದೆಯೋ ಅದಕ್ಕೆ ರಿಲೇಟೆಡ್. ಆ ಕಬ್ಬಿಣದ ಅಂಶ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೃದಯ ಸರಿ ಕೆಲಸ ಮಾಡೋದಿಲ್ಲ, ಲಿವರ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಥರ ಮಗುನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ನಾವು ಒಂದ್ಸತಿ ಡಯಾಗ್ನೋಸ್ ಆದಮೇಲೆ ನಾವೆಲ್ಲ ಪೇರೆಂಟ್ಸ್ ಹೇಳ್ತೀವಿ ಇದು ಎಮರ್ಜೆನ್ಸಿ ಅಲ್ಲ, ಆದರೆ 6 ರಿಂದ 7 ವರ್ಷದ ಮುಂಚೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಬಹಳ ಪೂರ್ತಿ ಗುಣ ಆಗೋ ನಾರ್ಮಲ್ ಆಗಿರೋ ಚಾನ್ಸಸ್ಸು ತುಂಬ ಜಾಸ್ತಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ರಾಸೆಸ್ಸೇ ಒಂದು ಅದನ್ನು ವೇರಿಯಸ್ ಸ್ಟೇಜಸ್ ಅಂತ ಹೇಳ್ತೀವಿ ನಾವು. ಸಿವಿಯರ್ ಅಂದರೆ ಅಕ್ಯೂಟ್ ಸ್ಟೇಜ್, ಪೂರ್ತಿ ಇಂಟೆನ್ಸಿವ್ ಆಗಿ ನಾವು ಆಸ್ಪತ್ರೆಯಲ್ಲೇ ಇಟ್ಕೊಳ್ಬೇಕಾಗಿರೋದು 3 ರಿಂದ 4 ವಾರ. ಯೂಶಲಿ 1 ತಿಂಗಳು ಆಸ್ಪತ್ರೆಯಲ್ಲಿ ಇರುತ್ತೆ ಅಮ್ಮ. ಸ್ಪೆಷಲ್ ರೂಮಲ್ಲಿ ಇರುತ್ತೆ, ಅಲ್ಲೇನು ಇನ್ಫೆಕ್ಷನ್ ಆಗದಿರೋ ಹಾಗೆ ನೋಡ್ಕೋತೀವಿ. ಆ ಮಗು ಬೋನ್ ಇವಾಗ ಒಂದು ಮನೆ ಶಿಫ್ಟ್ ಮಾಡೋ ಥರ, ಆ ಮನೇನ ನಾವು ಶಿಫ್ಟ್ ಮಾಡಬೇಕಂದ್ರೆ ಹಳೆಯೊಬ್ರು ಖಾಲಿ ಮಾಡಬೇಕಲ್ಲ ಜಾಗನ. ಸೊ ಫಸ್ಟ್ ಆ ಮಗು ಬೋನ್ ಮ್ಯಾರೋ ಸೆಲ್ಸ್ ಪೂರ್ತಿ ಹೋಗೋ ಹಾಗೆ ಮೆಡಿಕೇಶನ್ಸ್ ಕೊಡ್ತೀವಿ, ಕಿಮೊಥೆರಪಿ ಅಂತ ಹೇಳ್ತೀವಿ. ಸೊ ಕಿಮೊಥೆರಪಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಆಗುತ್ತೆ, ಏನು ಡಾಕ್ಟರ್ ಕ್ಯಾನ್ಸರ್ ಆಯಿತು ಅಂತ. ಖಂಡಿತ ಕ್ಯಾನ್ಸರ್ ಅಲ್ಲ, ಆದರೆ ಆ ಮಗು ಇರೋ ಸೆಲ್ಸ್ನ ನಾವು ಪೂರ್ತಿ ತೆಗಿಬೇಕು, ಯಾಕಂದರೆ ನಾವು ಬೇರೆಯವ್ರ ಸೆಲ್ಸ್ ಆ ಮಗುಗೆ ಕೊಡ್ತಾ ಇದ್ದೀವಿ. ಸೊ ಕಿಮೊಥೆರಪಿ ಕೊಟ್ಬಿಟ್ಟು ಆ ಪೂರ್ತಿ ಆ ಮಗು ಸೆಲ್ಸ್ನ ತೆಗೆದ್ಬಿಟ್ಟು ಆಮೇಲೆ ನಾವು ಡೋನರಿಂದ ತೊಗೊಂಡಿರೋ ಸ್ಟೆಮ್ ಸೆಲ್ಸ್ನ ಆ ಮಗುಗೆ ವಾಪಸ್ ಕೊಡ್ತೀವಿ. ವಾಪಸ್ ಕೊಟ್ಮೇಲೂ ಸಹ 2 ರಿಂದ 3 ವಾರ ತಗೊಳತ್ತೆ ಆ ಪ್ರಾಸೆಸ್ ಮತ್ತೆ ಸ್ಟಾರ್ಟ್ ಆಗಲಿಕ್ಕೆ. ಸೊ ಅಲ್ಲಿವರೆಗೂ ಮಗುನ ತುಂಬ ನಾವು ಆಲ್ಮೋಸ್ಟ್ ಲೈಕ್ ಅನ್ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹೇಗೆ ನೋಡ್ಕೋತಾರೋ ಹಾಗೆ ನೋಡ್ಕೋತೀವಿ, ಏನು ಇನ್ಫೆಕ್ಷನ್ ಆಗದೆ ಇರೋ ಥರ. ಆ ಟೈಮಲ್ಲಿ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಬ್ಲಡ್ ಕೊಡಬೇಕಾಗಬಹುದು, ಪ್ಲೇಟ್ಲೆಟ್ ಕೊಡಬೇಕಾಗಬಹುದು. ಆದರೆ ಈ ನಾವು ಡೋನರಿಂದ ಕೊಟ್ಟಿರೋ ಸೆಲ್ಸ್ ಕೆಲಸ ಮಾಡ್ಲಿಕ್ಕೆ ಶುರು ಆದಾಗ ಇವೆಲ್ಲ ಏನು ನೆಸೆಸಿಟಿ ಇರೋದಿಲ್ಲ. ಹಾಗಿದ್ರೆ ಥ್ಯಾಲಸೀಮಿಯಾ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಲ್ಲ? ಖಂಡಿತ ಅಲ್ಲ. ಯಾಕಂತ ಹೇಳಿದ್ರೆ ಈಗ ನಿಮ್ಮ ಡೆಸಿಗ್ನೇಷನ್ ಅಲ್ಲಿ ಆನ್ಕಾಲಜಿಸ್ಟ್ ಅಂತ ಇದೆ. ಸೊ ಥ್ಯಾಲಸೀಮಿಯಾ ಬಂತು ಅಂತ ಹೇಳಿದಾಗ ನಾವು ಕ್ಯಾನ್ಸರ್ ಡಾಕ್ಟರ್ ಹತ್ರನೇ ಹೋಗ್ಬೇಕಾ ಅನ್ನೋದೊಂದು ಪ್ರಶ್ನೆ ಬಂದಾಗ ಭಯ ಹಾಗೆ ಆಗುತ್ತೆ ಪೇರೆಂಟ್ಸ್ಗೆ, ಏನಿದು ಥ್ಯಾಲಸೀಮಿಯಾ ಅಂದ್ರೆ ಕ್ಯಾನ್ಸರ್ ಆಗಿರ್ಬೋದಾ ಅಂತ. ಸೊ ಬಟ್ ಪೇರೆಂಟ್ಸ್ ಭಯ ಪಡ್ತಾರೆ ಈ ವಿಚಾರದ ಬಗ್ಗೆ? ಭಯ ಪಡ್ತಾರೆ. ಯಾಕೆ ಅಂತ ಅಂದ್ರೆ ಎಲ್ಲರೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಭಾರಿ ಶಬ್ದ ಕೇಳಿದಾಗ ಭಯ ಆಗತ್ತೆ, ಅದೇ ಪೇರೆಂಟಿಗೆ ಭಯ ಆಗತ್ತೆ. ಆಮೇಲೆ ನಾನು ನಿಮಗೆ ಹೇಳ್ತಾ ಇರೋವಾಗ ಈ 3-4 ವಾರದಲ್ಲಿ ರಿಸ್ಕ್ ಇರುತ್ತೆ, ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಅಂತಂದ್ರೆ ಯಾರದೇ ಆ ತಂದೆ ತಾಯಿಗೆ ಭಯ ಆಗುತ್ತೆ. ಆದರೆ ಇವಾಗಿನ ಅಡ್ವಾನ್ಸಸ್ ಅಲ್ಲಿ ದ ಕ್ಯೂರ್ ರೇಟ್ಸ್ ಆರ್ ತುಂಬ ಹೈ ಆಗಿದೆ. ಇಟ್ಸ್ ವೆರಿ ವೆರಿ ಗುಡ್. ಆದರೆ ಏನು ಅದಕ್ಕೆ ರೆಕ್ವಿಸಿಟ್ಸ್ ಅಂತ ಹೇಳಿ ಏನು ಕಂಡೀಷನ್ಸ್ ಅಂದರೆ ಕಂಡೀಷನ್ ಸಪ್ಲೈ ಅಂತ ಹೇಳ್ತೀವಲ್ಲ, ಅದಕ್ಕೆ ಕರೆಕ್ಟಾಗಿ ಡಾಕ್ಟರ್ ಹೇಳಿದಾಗ ಪ್ರತಿ ರೆಗ್ಯುಲರ್ ಆಗಿ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೋಬೇಕು. ಏನಾಗುತ್ತೆ, ರೆಗ್ಯುಲರ್ ಆಗಿ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಳ್ದೆ ಹೋದರೆ ನಮ್ಮ ಲಿವರ್ ಸ್ಪ್ಲೀನ್ ಎಲ್ಲ ದೊಡ್ಡದಾಗ್ತಾ ಹೋಗುತ್ತೆ. ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ಅಡ್ಡಿ ಆಗುತ್ತೆ. ಸೊ ನಿಮ್ಮ ಡಾಕ್ಟರ್ ಹೇಳಿದ್ರೆ ತಿಂಗಳ ಒಂದ್ಸರಿ ಅಥವಾ 3 ವಾರಕ್ಕೆ ಒಂದ್ಸರಿ, 2 ವಾರಕ್ಕೆ ಒಂದ್ಸರಿ, ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಬೇಸ್ಡ್ ಆನ್ ದ ಚೈಲ್ಡ್ ರಿಕ್ವೈರ್ಮೆಂಟ್. ಆವಾಗ ಹೋಗಿ ಕರೆಕ್ಟಾಗಿ ಟ್ರಾನ್ಸ್ಫ್ಯೂಷನ್ ತಗೊಳ್ಳೋದು. ಈ ಐರನ್ ಮೆಡಿಸಿನ್ ಅದು ಬಹಳ ಮುಖ್ಯ. ಎಷ್ಟೊಂದು ಜನ ಅದು ಕಾಣಿಸಲ್ವಾ ಪ್ರಾಬ್ಲಮ್ ನಮಗೆ, ಅದು ಏನಾಗುತ್ತೆ ಒಂದಿನ ಮಿಸ್ ಮಾಡಿದ್ರೆ ಅಂತ ಅನ್ಕೋತಾರೆ. ಆದರೆ ಒಳಗಡೆ ನಿಮ್ಮ ಮಗು ದೇಹಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಒಂದಿನಾನು ಆ ಮೆಡಿಸಿನ್ ಮಿಸ್ ಮಾಡದೆ ತಗೊಳ್ಳೋದು, ಟೈಮ್ಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರೋದು, ಅವೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಮಗು ಕಂಡೀಷನ್ ಎಷ್ಟು ಚೆನ್ನಾಗಿರುತ್ತೋ ಬಿಫೋರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆ ಸಕ್ಸಸ್ ರೇಟ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಓಕೆ. ಸೊ ಈ ಟ್ರೀಟ್ಮೆಂಟ್ ಟೈಮಲ್ಲಿ ಬೇರೆ ಏನಾದರೂ ಕೇರ್ ತಗೋಬೇಕಾ? ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತಾ? ಮಗುವನ್ನ ಎಷ್ಟು ಕೇರ್ ತಗೋಬೇಕು? ಯಾಕಂದ್ರೆ ನೀವು ಆಗಲೇ ಹೇಳಿದ್ರಿ ಮಾತಾಡ್ತಾ ಇನ್ಫೆಕ್ಷನ್ ಆಗಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಮಗು ಹೊರಗಡೆ ಹೋಗ್ಬಹುದಾ? ಬೇರೆಯವ್ರ ಜೊತೆ ಅಂದ್ರೆ ಬೇರೆ ಮಕ್ಕಳ ಜೊತೆ ಆಟ ಆಡ್ಬೋದಾ? ಇನ್ಫೆಕ್ಷನ್ ಆಗದೆ ಇರೋ ಥರ ಕಾಪಾಡ್ಕೋಬೇಕಾ ಹೇಗೆ ಅಂತ? ಸೊ ನೀವು ಥ್ಯಾಲಸೀಮಿಯಾ ಮೇಜರ್ ಮಕ್ಕಳು ಕರೆಕ್ಟಾಗಿ ಟ್ರಾನ್ಸ್ಫ್ಯೂಷನ್ನು ಐರನ್ ಮೆಡಿಸಿನ್ ತೊಗೊಂಡ್ರೆ ಯಾವ್ದು ನಾರ್ಮಲ್
ಮಗು ಯಾರು ಥ್ಯಾಲಸೀಮಿಯಾ ಮೇಜರ್ ಮಗು ಅಂತ ಹೇಳಕ್ಕೆ ಆಗೋದಿಲ್ಲ. ಓಕೆ, ಅವ್ರು ಅಷ್ಟು ನಾರ್ಮಲ್ ಆಗಿರ್ತಾರೆ, ಅವ್ರ ಆಕ್ಟಿವಿಟಿ ಲೆವೆಲ್ಸ್ ಅಷ್ಟು ನಾರ್ಮಲ್ ಆಗಿರುತ್ತೆ. ಸೊ ಒಂದು ಆಹಾರದಲ್ಲಿ ನೀವು ಕೇಳೋದ್ರಿಂದ ನಾವು ಎಲ್ಲ ತಂದೆ ತಾಯಿ ಏನು ಅನ್ಕೋತಾರೆ, ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಇದು ಕೊಡೋಣ, ಪಾಲಕ್ ಕೊಡೋಣ, ಮಟನ್ ಕೊಡೋಣ, ಐರನ್ ಹೆಚ್ಚಾಗಲಿ ಅಂತ. ಆದರೆ ಥ್ಯಾಲಸೀಮಿಯಾ ಮೇಜರಲ್ಲಿ ಐರನ್ ರಿಚ್ ಫುಡ್ನ ನಾವು ಕೊಡಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನಿಂದಾನು ಐರನ್ ಬರ್ತಾ ಇದೆ, ಅವ್ರ ಬಾಡಿನಲ್ಲೇ ಐರನ್ನು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಆದ್ದರಿಂದ ಈ ಮಕ್ಕಳಿಗೆ ಐರನ್ ರಿಚ್ ಫುಡ್ ಕೊಡಬಾರದು. ಅದು ಒಂದು ಇದು ಇಂಪಾರ್ಟೆಂಟ್ ಪ್ರಿಕಾಷನ್. ಬೇರೆ ಆಹಾರ ಎಲ್ಲ ಕೊಡ್ಬೋದು, ಆ ಥರ ಏನು ತೊಂದರೆ ಇಲ್ಲ. ಕೆಲವೊಮ್ಮೆ ಕ್ಯಾಲ್ಶಿಯಮ್ಮು, ಜಿಂಕ್ ಅವೆಲ್ಲ ನಾವು ಹೊರಗಡೆಯಿಂದ ಕೊಡ್ತೀವಿ, ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದು ತಗೊಳ್ಳೋದು ಬಹಳಷ್ಟು ಮುಖ್ಯ. ಇನ್ಫೆಕ್ಷನ್ ರಿಸ್ಕ್ ಇರೋದು ಓನ್ಲಿ ಇನ್ ದ ಟೈಮ್ ಆಫ್ ದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಇಲ್ಲ ಅಂದ್ರೆ ಈ ಮಕ್ಕಳಿಗೆ ಇನ್ಫೆಕ್ಷನ್ ರಿಸ್ಕ್ ಏನೂ ಇರೋದಿಲ್ಲ. ಓಕೆ, ಸೊ ಇದು ಬ್ಲಡ್ ಅಲ್ಲಿ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಆಗಿರುವಂತ ಸಮಸ್ಯೆ ಅಲ್ವಾ? ಸೊ ಕಾಮನ್ ಆಗಿ ನಾವು ಅನ್ಕೋತೀವಿ ದಾಳಿಂಬೆ ತಿಂದ್ರೆ ಬ್ಲಡ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಾಳಿಂಬೆ ಹೆಚ್ಚು ಕೊಡೋದು ಯೂಸ್ ಆಗುತ್ತೆ ಡಾಕ್ಟರ್? ಇಲ್ಲ ಇಲ್ಲ. ಸೊ ಆ ಥರ ತುಂಬಾ ಜನ ಹೇಳ್ತಾರೆ, ನಾವು ದಾಳಿಂಬೆ ಕೊಡ್ತೀವಿ, ನಾವು ಇದು ಕೊಡ್ತೀವಿ, ಏನಂತಾರೆ ಮೋರಿಂಗ್ ಡ್ರಮ್ ಸ್ಟಿಕ್, ಅದು ಚೆನ್ನಾಗಿ ಜ್ಯೂಸ್ ಮಾಡ್ಕೊಡ್ತೀವಿ, ಅದು ಇದು ಅಂತ. ಅವೆಲ್ಲ ಮಾಡೋದ್ರಿಂದ ಆಗೋದಿಲ್ಲ. ನೋಡಿ, ನಾವು ಏನೇ ಹೊರಗಡೆಯಿಂದ ರಾ ಮೆಟೀರಿಯಲ್ಸ್ ಕೊಟ್ಟರು ಮೆಷಿನ್ ಸರಿ ಕೆಲಸ ಮಾಡಬೇಕಲ್ವಾ? ಹೌದು. ನಮ್ಮ ಮೆಷಿನಿಗೆ ಸರಿಯಾಗಿ ಕೆಲಸ ಮಾಡದೆ ಹೋದರೆ ನಾನು ಹೊರಗಡೆಯಿಂದ ಎಷ್ಟೇ ರಾ ಮೆಟೀರಿಯಲ್ ಕೊಟ್ಟರು ಅದರ ಔಟ್ಪುಟ್ ಬರೋದಿಲ್ಲ. ನಿಜ ನಿಜ. ಓಕೆ, ಸೊ ಹಾಗಿದ್ರೆ ಥ್ಯಾಲಸೀಮಿಯಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಡಾಕ್ಟರ್? ಸೊ ಇವತ್ತಿನ ಡೇ ಆ್ಯಂಡ್ ಏಜಲ್ಲಿ ಥ್ಯಾಲಸೀಮಿಯಾ ಬರಬಾರ್ದು, ಯಾವುದೇ ಮಗುಗೆ ಬರಬಾರ್ದು. ಹೇಗೆ ಅಂತ ಅಂದರೆ ಬೈ ಸ್ಕ್ರೀನಿಂಗ್ ಅಂತ ಅಂದರೆ ಫಸ್ಟ್ ಸ್ಕ್ರೀನಿಂಗಿಂತ ಮುಂಚೆ ಅಂದರೆ ಜಾಗರೂಕತೆ, ಶಿಕ್ಷಣ, ನೀವು ಹೇಗೆ ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ಜಾಸ್ತಿ ಜನಕ್ಕೆ ತಿಳಿಪಡ್ಬೇಕು. ಥ್ಯಾಲಸೀಮಿಯಾ ಅಂದರೆ ಏನು, ನಾವು ನಮ್ಮ ಮಗು ಹುಟ್ಟಕ್ಕಿಂತ ಮುಂಚೆನೇ ಟೆಸ್ಟ್ ಮಾಡಿಕೊಂಡು ನಮ್ಮದು ಸ್ಟೇಟಸ್ಸು ಮೈನರ್ ಇದು ಏನು ಅಂತ ನೋಡ್ಕೋಬೋದು ಅಂತ. ಅದು ತುಂಬ ಮುಖ್ಯ. ಕಾಲೇಜ್ಗೆ ಹೋಗೋ ಯುವತಿಯರಿಗೆ, ಯುವಕರಿಗೆ, ಈ ಕಂಪನೀಸಲ್ಲಿ ಕೆಲಸ ಮಾಡೋ ಯುವಕರಿಗೆ, ಬೆಂಗಳೂರಲ್ಲಿ ಇನ್ಫ್ಯಾಕ್ಟ್ IT ಬೂಮ್ ಇರೋದ್ರಿಂದ ನಾವು ತುಂಬ ಜನ ನೋಡ್ತೀವಿ ನಾರ್ತಿಂದಾನೂ ಬರ್ತಾರೆ. ಅವ್ರಿಗೂ ಶಿಕ್ಷಣ ಮಾಡೋದು ತುಂಬ ಮುಖ್ಯ. ಈ ಥ್ಯಾಲಸೀಮಿಯಾ ಅನ್ನೋದು ಒಂದು ಬ್ಲಡ್ ಟೆಸ್ಟಿಂದ ಕಂಡು ಹಿಡಿಬೋದು, ಅದಕ್ಕೆ ಏನೂ ತೊಂದರೆ ಇಲ್ಲ. ಮಾಮೂಲಾಗಿನೂ ಹೆಲ್ತ್ ಚೆಕಪ್ ಅಂತ ಮಾಡಿಸ್ತಾ ಇರ್ತಾರೆ. ಅದರಲ್ಲಿ ಒಂದು ಬ್ಲಡ್ ಟೆಸ್ಟ್ HPLC ಅಂತ ಹೇಳ್ತೀವಿ, ಹಿಮೋಗ್ಲೋಬಿನ್ ಎಲೆಕ್ಟ್ರೋಫೋರೆಸಿಸ್, ಅದರಿಂದ ಗೊತ್ತಾಗುತ್ತೆ ನಮಗೆ ಯಾರು ಮೈನರು ಯಾರು ಮೇಜರು. ಮೇಜರ್ ಡೆಫಿನೆಟ್ಲಿ ಇರೋದಿಲ್ಲ, ಮೈನರ್ ಇರ್ತಾರೆ. ಓಕೆ, ಸೊ ಮೈನರ್ ಅವ್ರನ್ನ ಪತ್ತೆ ಹಚ್ಚಿದ್ರೆ, ನನಗೆ ಎಷ್ಟೊಂದು ಸರಿ ಪೇರೆಂಟ್ಸ್ ಕೇಳ್ತಾರೆ, ಮತ್ತೆ ನನ್ನ ಮಗ ಯಾರು ಮೈನರ್ ಅವ್ರನ್ನ ಮದುವೆ ಮಾಡ್ಕೊಳ್ಳೋಂಗಿಲ್ವಾ ಡಾಕ್ಟರ್ ಅಂತ. ಆ ಥರ ಇಲ್ಲ, ಆದರೆ ನಿಮಗೆ ಗೊತ್ತಿರೋದು ಇಂಪಾರ್ಟೆಂಟ್. ಯಾಕಂದರೆ ಆ ಮಗು ಹುಟ್ಟದೇ ಇರೋ ಮಗುಗೆ ಬರತ್ತಾ ಇಲ್ವಾ ಅನ್ನೋದು ಒಂದು ಇಂಪಾರ್ಟೆಂಟ್. ಗರ್ಭ ಆಗೋಗಿದೆ, ಪ್ರೆಗ್ನೆನ್ಸಿ ಆಗೋಗಿದೆ, ಆವಾಗ ನಮಗೆ ಗೊತ್ತಾಗಿದೆ ಅಂತ ಅಂದರೆ ದೆನ್ ನಾನು ಹೇಳ್ದಂಗೆ ಮೊದಲನೇ 3 ತಿಂಗಳಲ್ಲಿ ಅಥವಾ ನೆಕ್ಸ್ಟ್ 2 months ಅಪ್ ಟು 5 monthsವರೆಗೂ ಮಗುಗೆ ಥ್ಯಾಲಸೀಮಿಯಾ ಇದೆಯಾ ಇಲ್ವೋ ಅದನ್ನು ಪತ್ತೆ ಹಚ್ಬೋದು ಟೆಸ್ಟಿಂದ. ಸೊ ಇಲ್ಲಿವರೆಗೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಬೇರೆ ಏನು ಇದಕ್ಕೆ ಚಿಕಿತ್ಸೆ ಇಲ್ಲ. US ಅಲ್ಲಿ ಜೀನ್ ಥೆರಪಿ ಅಂತ ಬಂದಿದೆ. ಅದನ್ನೇನು ಮಾಡ್ತಾರೆ, ಈ ದೋಷಕೃತ ಜೀನ್ ಇರುತ್ತಲ್ಲ DNA, ಅದನ್ನೇ ಬದಲಾಯಿಸಿದ್ದಾರೆ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್. ಸೊ ಮುಂದಿನ 10-20 ವರ್ಷದಲ್ಲಿ ಖಂಡಿತ ಇದು ಭಾರತಕ್ಕೂ ಬರುತ್ತೆ. ಸೊ ಅದು ಬಂದಾಗ ಇನ್ಫ್ಯಾಕ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ನೆಸೆಸಿಟಿ ಇರೋದಿಲ್ವೇನೋ. ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬರ್ತಾನೆ ಇರುತ್ತೆ ಆಪ್ಷನ್ಸ್. ಆದರೆ ಯಾವಾಗಲೂ ಪೇರೆಂಟ್ಸ್ ಅನ್ಕೋತಾರೆ, ಈ ಮಗು ಎಷ್ಟೊಂದು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದೆ, ಇದು ನಮ್ಮಿಂದಾನ ಅಂತ. ಸೊ ಆ ಒಂದು ಇದು ಇರೋದಿಲ್ಲ ನಿಮಗೆ. ಮೊದಲೇ ಡಿಟೆಕ್ಟ್ ಮಾಡಿ ಇದು ಮಾಡಿದ್ರೆ, ಅಥವಾ ನಾನು ನಿಮ್ಗೆ ಹೇಳ್ದಂಗೆ IVF ಪ್ರೊಸೀಜರ್ ಮಾಡಿ, ಎಷ್ಟೊಂದು ಜನ ನಮ್ಮ ಪೇಷಂಟ್ಸ್ ಇದ್ದಾರೆ ಪದೇ ಈ ಥರ ಆದಾಗ ಅವ್ರು ಏನು ಮಾಡಿದ್ದಾರೆ, IVF ಪ್ರೊಸೀಜರ್ ಮಾಡಿಕೊಂಡು ಆ ಭ್ರೂಣಕ್ಕೆ ಥ್ಯಾಲಸೀಮಿಯಾ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಿ ದೆನ್ ದೇ ಹ್ಯಾವ್ ಗಾನ್ ಅಹೆಡ್ ವಿತ್ ದ ಪ್ರೆಗ್ನೆನ್ಸಿ. ಸೊ ಇವಾಗ ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಓಕೆ. ಸೊ ಹಾಗಿದ್ರೆ ಮುಂಚೆನೇ ನಾವು ಅದಕ್ಕೆ ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಈಗ ಮದುವೆ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಅವರಿಗೆ ಥ್ಯಾಲಸೀಮಿಯಾ ಮೈನರ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದಾಗ, ಈಗ ಇಬ್ಬರಿಗೂ ಇದೆ, ಹುಡುಗನಿಗೂ ಥ್ಯಾಲಸೀಮಿಯಾ ಮೈನರ್ ಇದೆ, ಹುಡುಗಿಗೂ ಇದೆ ಅಂದಾಗ ಮಗುವಿಗೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ? ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೆ ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ. ಓಕೆ, ಇಟ್ಸ್ ಡಿಟೆಕ್ಟ್ ಆಯ್ತು ಈಗ. ಓಕೆ, ಇಬ್ಬರಿಗೂ ಮೈನರ್ ಇದೆ ಅಂತ ಡಿಟೆಕ್ಟ್ ಆಯ್ತು. ಮಗುಗೂ ಒಬ್ಬರಿಗೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇಬ್ಬರಿಗೂ ಮೈನರ್ ಇದೆ ಅಂದಾಗ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ಕರೆಕ್ಟ್. ಸೊ ಪ್ರತಿ ಪ್ರೆಗ್ನೆನ್ಸಿಲೂ 25% ಚಾನ್ಸ್ ಇರುತ್ತೆ ಆ ಮಗುಗೆ ಮೇಜರ್ ಇರ್ಬೋದು ಅಂತ. ಅವಾಗ ನಿಮ್ಮ ಆಬ್ಸ್ಟೆಟ್ರಿಷಿಯನ್ಗೆ ಹೇಳೋದು ಬಹಳಷ್ಟು ಮುಖ್ಯ, ನಮ್ ಇಬ್ಬರದು ಮೈನರ್ ಇದೆ ಅಂತ. ಅವಾಗ ಅವ್ರು ಫಸ್ಟ್ 3 months ಅಲ್ಲೇ ಆ ರಕ್ತದ ಪರೀಕ್ಷೆ ಮಾಡಿ ಮಗುದು ಮೇಜರ್ ಇದೆಯಾ ಮೈನರ್ ಇದೆಯಾ ಅಂತ ಪತ್ತೆ ಹಚ್ಬೋದು. ಅದನ್ನ ತಡೆಗಟ್ಲಿಕ್ಕೆ ಆಗೋದಿಲ್ಲ, ಬಟ್ ಅರ್ಲಿ ಡಿಟೆಕ್ಷನ್ ಆಗುತ್ತೆ.
ಓಕೆ, ಸೊ ಆ ಅರ್ಲಿ ಡಿಟೆಕ್ಷನ್ ಇಂದ ಮುಂದೆ ಏನ್ ಯೂಸ್ ಆಗುತ್ತೆ ಹಂಗಾರೆ? ಸೊ ಪೇರೆಂಟ್ಸ್ ಕ್ಯಾನ್ ಟೇಕ್ ಅ ಇನ್ಫಾರ್ಮ್ ಡಿಸಿಷನ್. ಈ ಮಗುಗೆ ಥ್ಯಾಲಸೀಮಿಯಾ ಮೇಜರ್ ಇರೋದ್ರಿಂದ ಅವ್ರು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೇಕಾ ಇಲ್ವಾ, ಇಲ್ಲ ಅಂದ್ರೆ ಈ ಪ್ರೆಗ್ನೆನ್ಸಿ ಇಲ್ಲದೆ ಇರೋ ಚಾನ್ಸಸ್ ಕೂಡ ಇರಬಹುದಾ? ಇಲ್ದೇ ಇರೋ ಚಾನ್ಸಸ್ ಕೂಡ ಇರ್ಬೋದು. ಈ 50% ಚಾನ್ಸಸ್ ಮೈನರ್ ಆಗೋ ಚಾನ್ಸಸ್ ಇರ್ಬೋದು, ಆಮೇಲೆ 25% ಪೂರ್ತಿ ನಾರ್ಮಲ್ ಆಗೋ ಚಾನ್ಸಸ್. ಸೊ ಮೈನರ್ ಮೇಜರ್ ಅನ್ನೋದು ಅಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲೇ ಆ ಮಗು ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬಹುದು. ಅಂದ್ರೆ ಇದು ನಮಗೆ ಮಗು ಬೇಕು ಬೇಡ ಅನ್ನೋಕ್ಕಿಂತ ಫ್ಯೂಚರ್ ಅಲ್ಲಿ ಮಗುವಿನ ಹೆಲ್ತ್ ಎಕ್ಸಾಕ್ಟ್ಲಿ ಆ ಮಗು ಅವೆಲ್ಲ ಅನುಭವಿಸ್ಬೇಕು, ಪ್ರತಿ ತಿಂಗಳು ಟ್ರಾನ್ಸ್ಫ್ಯೂಷನ್ ತಗೊಳ್ಬೇಕು, ಸೊ ಅವೆಲ್ಲ ಡಿಸಿಷನ್ಸ್ ತಗೋಬಹುದು. ಓಕೆ. ಸೊ ಈ ರೀತಿಯಾಗಿ ನಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ, ಅಂದ್ರೆ ತಿಳ್ಕೋಬಹುದು ಅನ್ನೋದನ್ನ. ಓಕೆ ಡಾಕ್ಟರ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಅವೇರ್ನೆಸ್, ಇದ್ರ ಬಗ್ಗೆ ಇರುವಂತಹ ಮಿತ್ಸು ಎಲ್ಲದ್ರ ಬಗ್ಗೆ ಫೈನಲಿ ಏನ್ ಹೇಳ್ತೀರಾ? ಸೊ ಥ್ಯಾಲಸೀಮಿಯಾ ಅನ್ನೋದು ನಾನು ಹೇಳ್ದಂಗೆ ಇಟ್ ಇಸ್ ಸ್ಟಿಲ್ ರೇರ್, ಎಷ್ಟೊಂದು ಜನ ಕೇಳ್ಪಟ್ಟು ಇಲ್ಲ. ಹೌದು. ಆದರೆ ನಾವೇನು ಮಾಡ್ಬೋದು ಆ್ಯಸ್ ಅ ಪಬ್ಲಿಕ್, ಯಾರು ನೀವೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಯಾರೂ ಗೊತ್ತಿಲ್ಲದೆ ಇರ್ಬೋದು ಯಾವ ಮಗು ಥ್ಯಾಲಸೀಮಿಯಾ ಇದೆ ಇಲ್ಲ ಅಂತ. ಆದರೆ ನಾನು ಹೇಳ್ತಾ ಇದ್ದೀನಿ ಪ್ರತಿ ತಿಂಗಳು ಅವ್ರಿಗೆ ರಕ್ತ ಬೇಕಾಗತ್ತೆ ಅಂತ. ಇಲ್ಲಿವರೆಗೂ ರಕ್ತನ ಫ್ಯಾಕ್ಟ್ರಿನಲ್ಲಿ ಯಾವುದೇ ಔಷಧದ ಥರ ಮಾಡ್ಲಿಕ್ಕೆ ಆಗೋದಿಲ್ಲ, ರಕ್ತ ಬರೋದು ನಮ್ಮಿಂದ. ಹೌದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೊನೇಟ್. ನಾವೆಲ್ಲರೂ ನಮಗೆ ಭಗವಂತ ಕೊಟ್ಟಿರೋಂಥ ಒಂದು ಶಕ್ತಿ ಅನ್ಬೋದು, ಸೂಪರ್ ಪವರ್ ಅಂತ ಹೇಳ್ತೀನಿ ನಾನು, ಅದು ಬ್ಲಡ್ ಡೊನೇಷನ್. ಸೊ ನೀವು ಒಂದು ಬ್ಲಡ್ ಡೊನೇಷನ್ ಮಾಡಿದಾಗ 3 ಜನದ ಲೈಫ್ಗೆ ಇಂಪ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಒಂದು ಬ್ಲಡ್ ಡೊನೇಷನಿಂದ ರಕ್ತ, ಪ್ಲೇಟ್ಲೆಟ್ಸ್ ಮತ್ತು ಪ್ಲಾಸ್ಮಾ ಅಂತ ಸೆಪರೇಟ್ ಮಾಡ್ತಾರೆ. ಅದು 3 ಜನಕ್ಕೆ ಆ್ಯಕ್ಚುಲಿ ಬೆನಿಫಿಷಿಯಲ್. ಮೂವಿಯಲ್ಲಿ ತೋರಿಸೋ ಥರ ಡೈರೆಕ್ಟ್ ಆಗಿ ಒಂದು ಪರ್ಸನ್ ಪರ್ಸನ್ಗೆ ಹಾಕಲ್ಲ. ಇಲ್ಲ, ಕರೆಕ್ಟ್. ಅದನ್ನ ಡಿವೈಡ್ ಮಾಡಿ ಟೆಸ್ಟ್ ಮಾಡಿ. ಎಷ್ಟೊಂದು ಜನ ಕೇಳ್ತಾರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆ ಭಯ ಪಡ್ಕೊಂಡ್ಬಿಡ್ತಾರೆ, ಅದರಿಂದ ಡಾಕ್ಟರ್ HIV ಬರುತ್ತೆ, ಹೆಪಟೈಟಿಸ್ ಬರುತ್ತೆ. ಸೊ ಆ ಇನ್ಫೆಕ್ಷನ್ಗೆಲ್ಲ ಸ್ಕ್ರೀನ್ ಮಾಡ್ತಾರೆ. ಸೊ ಗಾಬರಿ ಆಗೋದು, ಇದು ಥ್ಯಾಲಸೀಮಿಯಾ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ ನಾನು, ಗಾಬರಿ ಆಗೋವಂಥದ್ದು ಏನೂ ಇಲ್ಲ. ಕೊಡೋಕ್ಕಿಂತ ಮುಂಚೆ ಡೋನರ್ದು ವೆಯ್ಟ್ ನೋಡ್ತಾರೆ, ನಿಮ್ಗೆ ಏನಾದರೂ ಕಾಯಿಲೆ ಇದೆಯಾ ಅಂತ ನೋಡ್ತಾರೆ, ನಿಮ್ಮ ಹೀಮೋಗ್ಲೋಬಿನ್ ಚೆಕ್ ಮಾಡಿನೇ ನಿಮಗೂ ಸೇಫ್ ಇದ್ದರೆ ಮಾತ್ರ ಬ್ಲಡ್ ತೊಗೋತಾರೆ. ಎಷ್ಟೊತ್ತಾಗತ್ತೆ, ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾರೆ ಕೆಲವರು, ಆಫೀಸ್ ಇದೆ ಅದಿದೆ, ಇಟ್ ಟೇಕ್ಸ್ ಹಾಫ್ ಆನ್ ಅವರ್, ಅರ್ಧ ಗಂಟೆ ತೊಗೊಳತ್ತೆ ಅಷ್ಟೇ. ಸೊ ಎಷ್ಟು ಆಫನ್ನಾಗಿ ಮಾಡ್ಬೋದು, 2 ತಿಂಗಳಲ್ಲಿ ಒಂದ್ಸತಿ ಮಾಡ್ಬೋದು. ಯಾಕಂದರೆ ನಮ್ಮ ಬಾಡಿ ಹೆಲ್ದಿ ಇರೋದ್ರಿಂದ ಆ ಹಿಮೋಗ್ಲೋಬಿನ್ನ ಮತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಸೊ ದಟ್ ಇಸ್ ವೈ ಆಮ್ ಸೇಯಿಂಗ್ ಇಟ್ ಇಸ್ ಅ ಸೂಪರ್ ಪವರ್ ಅಂತ. ಕೊಟ್ಟಷ್ಟು ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ಇನ್ನೊಂದೇನು ಅಂತ ಅಂದರೆ, ನಾನು ಹೇಳ್ದಂಗೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಇದ್ದಾಗ ನಮ್ಮ ಬೋನ್ ಮ್ಯಾರೋನು ನಾವು ಡೊನೇಟ್ ಮಾಡೋ ಒಂದು ಶಕ್ತಿ ಇದೆ ನಮಗೆ. ಓಕೆ ಸೊ ಎಷ್ಟೊಂದು ಜನ ಹೇಳ್ತಾರೆ ಯಾಕೆ ಆಪರೇಷನ್ ಮಾಡಿಸ್ಕೋಬೇಕು ಡಾಕ್ಟರ್, ಯಾರೋ ಗುರ್ತಿಲ್ಲ, ಪರಿಚಯ ಇಲ್ಲ ಅಂತ. ಇದು ಆಪರೇಷನ್ ಅಲ್ಲ, ಇಟ್ ಈಸ್ ಆಲ್ಸೋ ಲೈಕ್ ಅ ಬ್ಲಡ್ ಡೊನೇಷನ್. ಓಕೆ ಸೊ ಹೇಗೆ ಮಾಡಿಸೋದು, ರೆಜಿಸ್ಟ್ರೀಸ್ ಇದ್ದಾವೆ, ಬೋನ್ ಮ್ಯಾರೋ ರೆಜಿಸ್ಟ್ರಿ ಅಂತ ಇದೆ, ನೀವು ಗೂಗಲಲ್ಲಿ ಹಾಕಿದ್ರೂ ನಿಮಗೆ ಸಿಗುತ್ತೆ. ಅಲ್ಲಿ ಜಸ್ಟ್ ಒಂದು ಸ್ವಾಬಿಂದ, ಅಂದರೆ ನಿಮ್ಮ ಒಳಗಡೆ, ನಿಮ್ಮ ಬಾಯಿ ಒಳಗಡೆಯಿಂದ ಒಂದು ಕಾಟನ್ ಸ್ವಾಬಿಂದ ನಿಮ್ಮ ಜೆನೆಟಿಕ್ ಟೈಪ್ ಡಿಟರ್ಮಿನ್ ಮಾಡಿ ಟೆಸ್ಟ್ ಮಾಡ್ತಿದ್ರು. ಅಷ್ಟೇನು ಇಲ್ಲಿ ಒಳಗಡೆನೂ ಹೋಗೋದಿಲ್ಲ, ಬರೀ ಇಲ್ಲಿಂದ ಬಾಯಿಂದ. ಸೊ ಆ ಜೆನೆಟಿಕ್ ಟೈಪ್ನ ಅವ್ರು ರೆಕಾರ್ಡ್ ಮಾಡ್ಕೊಂಡ್ರೆ ವಿಶ್ವಾದ್ಯಂತ ಯಾವುದೇ ಒಂದು ಮಗು ಇರ್ಬೋದು, ಥ್ಯಾಲಸೀಮಿಯಾ ಇರ್ಬೋದು, ಇಲ್ಲಾಂದರೆ ಬೇರೆ ಥರ ಪ್ರಾಬ್ಲಮ್ಸ್ ಇರ್ಬೋದು, ಅವ್ರಿಗೆ ಈ ಥರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಾದರೆ ಯು ಕ್ಯಾನ್ ಆ್ಯಕ್ಚುಲಿ ಸೇವ್ ದೇರ್ ಲೈಫ್. ಸೊ ಅದು ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಖಂಡಿತ ಬ್ಲಡ್ ಡೊನೇಷನ್ ಆ್ಯಂಡ್ ಬೋನ್ ಮ್ಯಾರೋ ಡೊನೇಷನ್ ಬಗ್ಗೆ ಖಂಡಿತ ಯೋಚಿಸಿ, ಯಾಕಂದರೆ ಸಾಕಷ್ಟು ಮಕ್ಕಳಿಗೆ ಇಟ್ ಈಸ್ ಅ ಲೀಸ್ ಆಫ್ ಲೈಫ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥ್ಯಾಲಸೀಮಿಯಾದ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಸೊ ಥ್ಯಾಲಸೀಮಿಯಾ ಅಥವಾ ರಕ್ತಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಅಂದಾಗ ತುಂಬ ಜನರಿಗೆ ಇದು ಕ್ಯಾನ್ಸರ್ ಅಥವಾ ಏನೋ ಒಂದು ದೊಡ್ಡ ಕಾಯಿಲೆ ಅನ್ನುವಂಥ ಭಯ ಇರುತ್ತೆ. ಬಟ್ ಆ ಥರ ಭಯ ಪಡುವ ಅವಶ್ಯಕತೆ ಇಲ್ಲ. ಇವಾಗಿನ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಸಂಪೂರ್ಣವಾಗಿ ಗುಣಪಡಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ, ರೇಟ್ ಜಾಸ್ತಿ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಥ್ಯಾಲಸೀಮಿಯಾದ ಕುರಿತಾಗಿ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.